ಸರಿ, ನೀವೆಲ್ಲ 10ನೇ ಕ್ಲಾಸ್ ಅಲ್ವಾ? ನಿಜಾನಾ? ಸುಳ್ಳು ಹೇಳ್ತಿಲ್ಲ ತಾನೆ? ಸರಿ, ನೀವು 8ನೇ ಕ್ಲಾಸ್ ಮುಗಿದ್ಮೇಲೆ 9 ಮುಗಿದ್ಮೇಲೆ 10ನೇ ಕ್ಲಾಸಿಗೆ ಬಂದಿದ್ದೀರಲ್ವಾ? ಫಸ್ಟ್ ನೀವು 8ನೇ ಕ್ಲಾಸ್ ಓದುವಾಗ ನಿಮಗೆ ಈಗ 10ನೇ ಕ್ಲಾಸಿಗೆ ಸಮುದಾಯ ಆರೋಗ್ಯ ಅಂತ ಒಂದು ಪಾಠ ಇತ್ತು, ಆರೋಗ್ಯದ ಬಗ್ಗೆ. 8ನೇ ಕ್ಲಾಸ್ ಓದುವಾಗ ಯಾವ ಪಾಠ ಇತ್ತು? ಪ್ರಥಮ ನೆಕ್ಸ್ಟ್ 9ನೇ ಕ್ಲಾಸಿಗೆ ಬಂದ್ರೆ ಆರೋಗ್ಯ, ಸಾಮಾಜಿಕ ಆರೋಗ್ಯ ಇತ್ತು. ಈಗ ಸಮುದಾಯ ಆರೋಗ್ಯ ಅಂತ ಇದೆ ಅದಲ್ವಾ? 8ನೇ ಕ್ಲಾಸ್ ಅಲ್ಲಿ ನೀವು ಪ್ರಥಮ ಚಿಕಿತ್ಸೆ ಅಂದ್ರೆ ಅಂತ ತಿಳ್ಕೊಂಡಿರೋದಲ್ವಾ? ಅಂದ್ರೆ ಏನು? ಅಪಘಾತವಾದ ಸ್ಥಳದಲ್ಲಿಯೇ ನೀಡುವಂತ ಒಂದು ಚಿಕಿತ್ಸೆಗೆ ಅದಲ್ವಾ? ಅಥವಾ ವೈದ್ಯರ ಬಳಿ ಕರೆದೊಯ್ಯುವುದಕ್ಕಿಂತ ಮುಂಚಿತವಾಗಿ ನೀಡುವಂತ ಒಂದು ಚಿಕಿತ್ಸೆಗೆ ಅದರಲ್ಲಿ ನಿಮಗೆ ಪ್ರಶ್ನೆದು ಸುಟ್ಟ ಗಾಯಗಳು ಮೊದಲ್ವಾ? ಸುಟ್ಟ ಗಾಯ ಯಾವುದರಿಂದ ಆಗುತ್ತೆ? ಮನೆಯಲ್ಲಿ ಕೂಡ ಆಗುತ್ತೆ ಅದಲ್ವಾ? ಮನೆಯಲ್ಲಿ ಸ್ಟವ್, ಕುಕ್ಕರು, ಯಾವುದೇ ಕರೆಂಟು ಇದರಿಂದನೂ ಕೂಡ ಸುಟ್ಟ ಗಾಯಗಳು ಆಗ್ತವೆ. ಇನ್ನು ಶಾಲಾ ಕಾಲೇಜುಗಳು ಬಂದ್ರೆ ಸೈನ್ಸು ಪ್ರಾಕ್ಟಿಕಲ್ ಅಂತ ಇರ್ತಾರೆ ನೋಡಿದ್ರ, ಅಲ್ಲಿ ಆಸಿಡ್ ಮತ್ತು ಇನ್ನಿತರ ಕೆಮಿಕಲ್ಗಳು ಇರ್ತವೆ, ಅದರಿಂದನೂ ಕೂಡ ಆಗ್ಬೋದು. ಇನ್ನು ಫ್ಯಾಕ್ಟ್ರಿಗಳಿಗೆ ಬಂದ್ರೆ ಬಾಯ್ಲರ್ ಅಂತ ಇರುತ್ತೆ ನೋಡಿದ್ರ, ಬಾಯ್ಲರ್ ಅಂತ ಕೇಳಿದ್ರ, ವಿದ್ಯುತ್ ಶಾಖ ಉತ್ಪನ್ನಗಳು ಬಾಯ್ಲರ್ ಅಂತೇಳಿ ಭತ್ತದ ಅಕ್ಕಿಗಳನ್ನೆಲ್ಲ ಮಾಡ್ತಾರೆ ನೋಡಿದ್ರೆ, ಭತ್ತ ಮೇಲ್ಗಳಿದ ನೋಡಿದ್ರ, ದೊಡ್ಡ ದೊಡ್ಡ ಹೊಗೆ ಬರಂತ ಇರ್ತಾವಲ್ಲ, ಇಲ್ಲೇ ಅದ್ರ ಪಕ್ಕ ಬಾಯ್ಲರ್ ಅಂತ ಇರ್ತವೆ, ಅದು ಸ್ಫೋಟ ಗುಂಡಾಗ ಆಗ್ಬೋದು ಅದಲ್ವಾ? ಸಣ್ಣ ಪುಟ್ಟ ಗಾಯಗಳಾಗ್ಬೋದು ಅಥವಾ ಮಾರಣಾಂತಿಕ ಗಾಯಗಳಾಗ್ಬೋದು. ಅವಾಗ ಏನ್ ಮಾಡ್ತಾರೆ? ಸಣ್ಣ ಪುಟ್ಟ ಗಾಯಗಳಾದಾಗ ಸಡನ್ ಆಗಿ ಏನ್ ಮಾಡ್ತಾರೆ? ಮನೆಯಲ್ಲಿ ಹೆಣ್ಮಕ್ಳು ಬಹಳ ಬುದ್ಧಿವಂತರು, ಬೇಗ ಸ್ವಲ್ಪ ಕೊಬ್ಬರಿ ಈ ಮುದ್ದೆ ಕುಡಿಸುವಾಗ ಕೊಟ್ಟೆ ಸಿಡಿಯುವಂಥದ್ದು ಅದಲ್ವಾ? ಅಥವಾ ಏನಾದ್ರು ಕರಿಬೇಕಾದ್ರೆ ಎಣ್ಣೆ ಬಿಡುವಂಥದ್ದು ಅದಲ್ವಾ? ಅಂತಹ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗ್ತದೆ. ಅದಕ್ಕೆ ಏನ್ ಮಾಡ್ತಾರೆ ಅವರು? ಅಲ್ಲಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಥವಾ ಹಸಿ ಒಳ್ಳೆ ಎಣ್ಣೆಯನ್ನು ಬೇಗ ಹಚ್ಕೊಂಡ್ಬಿಡ್ತಾರೆ, ಅದು ಬೇಗ ಮಾಯುವ ಚಾನ್ಸಸ್ ಇರುತ್ತೆ. ಇನ್ನ ಸ್ವಲ್ಪ ದೊಡ್ಡ ಪ್ರಮಾಣದ ಗಾಯಗಳಾದ್ರೆ ಏನ್ ಮಾಡ್ತಾರೆ? ಮನುಷ್ಯನಿಗೆ ಬೆಂಕಿ ಹತ್ಕೊಂಡು ಬೆಂಕಿ ಹತ್ತಿರುತ್ತೆ ಅಂತ ಅವಾಗ ಏನ್ ಮಾಡ್ತಾರೆ? ಅವನಿಗೆ ಗೋಣಿ ಚೀಲ ಅಥವಾ ಮನೆಯಲ್ಲಿರ್ತಕ್ಕಂಥ ಕಂಬಳಿ ಅಥವಾ ದಪ್ಪನೆಯ ಬಟ್ಟೆಗಳನ್ನು ಅವನಿಗೆ ಸುತ್ತಬಿಟ್ಟು ನೆಲ ಮೇಲೆ ಉರುಳಾಡಿಸುವಂಥದ್ದು ಅದಲ್ವಾ? ಆ ರೀತಿ ಮಾಡಿ ಅವನನ್ನ ಬೆಂಕಿಯಿಂದ ಪಾರು ಮಾಡುವಂಥದ್ದು. ಅಥವಾ ಅವನಿಗೆ ಬಟ್ಟೆಗಳು ಏನಾದರೂ ಅಂಟ್ಕೊಂಡಿದ್ರೆ ನಿಧಾನಕ್ಕೆ ಕತ್ತಿಯಿಂದ ಕಟ್ ಮಾಡಿ ಚರ್ಮ ಕೇಳಿದಾಗೆ ಅದನ್ನ ಬಿಡಿಸ್ಬೇಕು ಅಂತ ಕೂಡ ನಾವೇ ಹೇಳಿದ್ವಿ ಅದಲ್ವಾ? ಈಗ ನೋಡಿದ್ರ ಬೇಸಿಗೆ ತುಂಬಾ ಬಿಸಿಲಿರುತ್ತೆ. ಉದಾಹರಣೆಗೆ ಈ ಪಾಲಿಸ್ಟರ್ ಬಟ್ಟೆ ನೋಡಿದ್ರ, ಕೆಲವರು ಬೇಸಿಗೆ ಕಾಲದಲ್ಲಿ ಸೆಕೆ ಅಂತೇಳಿ ಕಾಟನ್ ಬಟ್ಟೆಗಳನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಯಾಕೆ ಹೇಳಿ? ದೇಹ ತಣ್ಣಗಿರುತ್ತೆ, ಬಿಸಿಲಿನ ಶಾಖವನ್ನು ತಡ್ಕೊಳ್ಳುತ್ತೆ ಅಂತೇಳಿ. ಪಾಲಿಸ್ಟರ್ ಬಟ್ಟೆ ನೀವು ಮಡಚಿಟ್ಟಾಗ ಪರ್ಪರ್ ಅಂತ ಒಂದು 3-4 ಸರಿ ಅಂದ್ರೆ ಒಂಥರ ಚರ್ ಅಂತ ಸೌಂಡ್ ಬರುತ್ತದೆ. ಬೆಂಕಿ ನಾವು ಹೆಂಗೆ ಕಲ್ಲಿ ಕುಡ್ತಾಗ ಬೆಂಕಿ ಕಿಡೆ ತರ ಬರುತ್ತಲ್ಲ, ಆ ತರ ಬರುತ್ತೆ. ನಾವೇನಾದ್ರೂ ನೀವೇ ನೋಡ್ರಿ, ಹೋದ ವರ್ಷ ಎಷ್ಟು ಟೆಂಪರೇಚರ್ ಇತ್ತು ಅಂದ್ರೆ 39, 40, 41 ತನಕ ಹೋಯ್ತು ಹೌದಲ್ವಾ? ಅಂತ ಬಿಸಿಲಿನ ಶಾಖ ನೇರವಾಗಿ ಒಂದೇ ಕಡೆ ಇಟ್ಟಿದ್ರೆ ಕಡೆ ಇಟ್ಕೊಂಡು ಕೆಳಗಡೆ ಪೇಪರ್ ಇಟ್ಕೊಂಡ್ರೆ ಬಿಸಿಲಿನ ಶಾಖ ಬೆಂಕಿ ಹತ್ತದು ಗೊತ್ತಾ? ಪ್ರಯೋಗ ಮಾಡಿದ್ದೀರಾ? ನೇರವಾಗಿ ಬೀಳುವಂತ ಸೂರ್ಯನ ಕಿರಣಗಳಿಂದ ಇಲ್ಲೇ ಈ ಬಿಸಿಲಲ್ಲೇ ಒಂದು ಪೇಪರ್ ಅನ್ನು ಒಂದೇ ಶೇಖರ ಇಟ್ಕೊಂಡ್ರಿ ಅದನ್ನ ಬೂತ್ಕರಣೆ ಬಿಡ್ರಿ. ಬೂತ್ಕರಣೆ ಅಂತಂದ್ರೆ ಸಣ್ಣದನ್ನು ದೊಡ್ಡ ಪ್ರಮಾಣದಲ್ಲಿ ತೋರಿಸುವಂಥದ್ದು ಅದಲ್ವಾ? ಚಿಕ್ಕದಾಗಿ ಬೀಳುವಂತ ಸೂರ್ಯನ ಕಿರಣಗಳನ್ನ ಅದಕ್ಕೆ ನೇರವಾಗಿ ಬಿಟ್ಟರೆ ಏನಾಗುತ್ತೆ? ಅದು ಒಂದೇ ಜಾಗದಲ್ಲಿ ಈಟಾಗಿ ಬೆಂಕಿ ಹತ್ಕೊಳ್ಳುತ್ತೆ ಅದಲ್ವಾ? ಆ ಥರನೂ ಕೂಡ ಬೆಂಕಿ ಆಗುತ್ತೆ. ಆ ಥರ ಪಾಲಿಸ್ಟರ್ ಬಟ್ಟೆನೂ ಕೂಡ ಮೊನ್ನೆ ಈ ಬೇಸಿಗೆ ಕಾಲದಲ್ಲಿ ಕೂಡ ಆಗಿರುವಂಥ ಉದಾಹರಣೆ ಕೊಟ್ಟಿದ್ದಾರೆ. 2 ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯೂಟ್ಯೂಬ್ಗಳಲ್ಲಿ ಇದೇ ಆಗುತ್ತೆ, ನೀವು ನೋಡಿರ್ಬೋದು, ನೋಡದೇ ಇರ್ಬೋದು. ಟಿವಿ ನ್ಯೂಸ್ ಚಾನಲ್ಗಳು ಕೂಡ ಅದು ಬಂದಿತ್ತು, ನಾವು ನೋಡಿದೀನಿ. ನನ್ನ ನ್ಯೂಸ್ ಚಾನಲಲ್ಲೇ ನೋಡಿದ್ದೀನಿ. ಯೂಟ್ಯೂಬ್ಗಿಂತ ಹೆಚ್ಚಾಗಿ ನ್ಯೂಸ್ ಚಾನಲಲ್ಲೇ ಬರ್ತಾ ಇರ್ತಾವಂಥವು. 30 ನಿಮಿಷ 60 ಸುದ್ದಿಗಳಂತೆ ಒಂದು ಚಾನಲ್ ಬರುತ್ತೆ, ಅದರಲ್ಲಿ ಪಟ ಹೇಳ್ಕೊಂತ ಹೋಗ್ತಾರೆ. ಅದ್ಯಾರ ಬಳ್ಳಾರಿನ ಎಲ್ಲ ಬಿಸಿಲು ಜಾಸ್ತಿ ಇರುತ್ತೆ ಅಲ್ಲಿ, ನೋಡಿದ್ರಲ್ವ? ಪಾಲಿಸ್ಟರ್ ಬಟ್ಟೆ ಹಾಕೊಂಡಿದ್ದಾನೆ, ಬಿಸಿಲಲ್ಲೇ ಒಳ್ಳೆ ಶಾಖ ಇದ್ದಾನೆ, ಅದು ಆಗಲೇ ಹಿಂಗೆ ಶೇಕ್ ಆಗುತ್ತಲ್ಲ, ಹಿಂಗೆ ಶೇಕ್ ಆದ ಬಟ್ಟೆ ಇವು ನಮ್ಮ ಬಟ್ಟೆ ಕೊಡೋ ಕೈ ಶೇಕ್ ಆಗುತ್ತಲ್ವ, ಈ ಭಾಗದಲ್ಲಿ ಎಲ್ಲ ಬೆಂಕಿ ಹತ್ಬಿಟ್ಟು ಅವನಿಗೆ ದೇಹಕ್ಕೆ ಬೆಂಕಿ ಹತ್ಕೊಂಡಿದೆ, ಅದನ್ನು ಕೂಡ ತೋರಿಸಿದ್ದು. ಇನ್ನೊಂದು ಉದಾಹರಣೆ ಏನು ಕೊಟ್ಟಿದ್ರು ಅಂತಂದ್ರೆ, ಕಾರು ಅಥವಾ ಯಾವುದಾದ್ರೂ ಒಂದು ವೆಹಿಕಲ್ ಫುಲ್ ಗ್ಲಾಸನ್ನು ಲಾಕ್ ಮಾಡಿರ್ತಾರೆ ಅದಲ್ವಾ, ಸೇಫ್ಟಿ ಇರಲಿ ಅಂತೇಳಿ. ಬಿಸಿಲಲ್ಲಿ ನಿಲ್ಲಿಸಿದ್ರು ವಾಟರ್ ಬಾಟ್ಲಿ ಅಂದ್ರೆ ನೀರಿಲ್ಲ, ಅದನ್ನು ಖಾಲಿ ಸೀಟ್ ಮೇಲೆ ಹಾಕಿದ್ದಾರೆ. ಬಿಸಿಲಿಗೆ ವೆಹಿಕಲ್ ಕೂಡ ಚೆನ್ನಾಗಿ ಕಾದಿದೆ, ಒಳಗಡೆ ಗಾಡಿ ಆಡಲಿಕ್ಕೆ ಅವಕಾಶ ಇಲ್ಲ. ನೀವೇನಾದ್ರೂ ಬೆಂಕಿ ಹತ್ರಕ್ಕೆ ನೀರಿನ ಬಾಟ್ಲಿ ಇರ್ತಲ್ಲಪ್ಪ, ನೀರು ಕುಡಿತೀರಲ್ಲಪ್ಪ, ಅದನ್ನ ಬೆಂಕಿ ಲೈತಿ ನಿಲ್ಲಿಡಿದ್ರು ಸಾಕು ಕರಗುತ್ತೆ, ನೋಡಿದಿರಲ್ವಾ?
ಅಂತಹ ಆ ವೆಹಿಕಲ್ ಒಂದೇ ಹತ್ರ ನಿಂತ ಜಾಗದಲ್ಲಿ ನಿಂತ್ಕೊಂಡಾಗ ಗಾಳಿ ಆಡದಂತ ಜಾಗದಲ್ಲಿ ಆ ಬಾಟಲ್ ಸೀಟ್ ಮೇಲೆ ಇಟ್ಟಾಗ ಅದಕ್ಕೆ ಒಂಥರ ಕೂತ್ಕೊಂಡೆ ಟೇಪ್ ಆಗಿದೆ, ಗ್ಲಾಸ್ ಇರುತ್ತಲ್ಲ ಅದು ಕಾದ್ಬಿಟ್ಟು ಅದು ಕಾದ್ಬಿಟ್ಟು ಆ ಬೆಂಕಿ ಎತ್ಕೊಂಡು ಕಾರೇ ಬ್ಲಾಸ್ಟ್ ಆಗಿರೋದನ್ನು ಕೂಡ ತೋರಿಸಿದ್ದಾರೆ. ಅದಲ್ವಾ? ಇಂಥ ಉದಾಹರಣೆಗಳು ಕೂಡ ಇದ್ದಾವೆ. ಅದ್ರ ಜೊತೆಗೆ ಇದು ಬೆಂಕಿಯಿಂದ ಆಗುವಂಥದ್ದು, ಅದರಿಂದ ಯಾವ ರೀತಿ ಉಪಚಾರವನ್ನ ಮಾಡ್ಕೋಬೇಕು ಅಂತ ಹೇಳಿದ್ವಿ. ನೆಕ್ಸ್ಟ್ ಇನ್ನೊಂದು ಬಂದಿತ್ತು ಹಾವು ಕಡ್ದಾಗ. ಅದಲ್ವಾ? ಹಾವು ಕಡ್ದಾಗ ಯಾವ ರೀತಿ ಟ್ರೀಟ್ಮೆಂಟ್. ಹಾವು ಕಡಿದು ಸಾಯಕ್ಕಿಂತ ಹೆಚ್ಚಾಗಿ ಹಾವು ಕಡಿತು ನಾವು ಭಯದಿಂದ ಸಾಯೋದೇ ಜಾಸ್ತಿ. ಅದಲ್ವಾ? ಯಾವುದೇ ಕಾರಣಕ್ಕೂ ಏನೇ ಆದ್ರೂ ಕೂಡ ಮೊದಲು ಭಯವನ್ನ ಪಡಬಾರದು. ಹೌದಾ? ಆಯ್ತಾ? ಆಯ್ತು, ನೋಡ ಅಷ್ಟೇ. ಜಾಸ್ತಿ ವಾದ ಮಾಡಿದ್ರೆ ಅವಕಾಶ ಇಲ್ಲ, ಅದನ್ನ ಮನಸ್ಸಿಗೆ ಹಚ್ಕೊಳ್ಳೋಂಥ ಅವಕಾಶ ಇಲ್ಲ. ಕಾಯಿಲೆ ಆಗಿತ್ತಾ? ಆಗಿ ಹಾಸ್ಪಿಟ್ಲ್ ಹೋಗ್ತೀವಿ, ಸರಿಯಾಗಿ ಇನ್ನು ಅನ್ಕೋಬಹುದು. ಈಗ ನನಗೆ ಕಾಯಿಲೆ ಆಯ್ತು, ನನಗೆ ಜ್ವರ ಬಂದೈತಿ, ನಾವು ಬದುಕ್ನೋ ಸಾಯ್ತೋ ಅನ್ನೋ ಭಾವನೆ ಬೇಡ. ಎಲ್ಲದಕ್ಕೂ ಕೂಡ ಔಷಧಿ ಇದೆ. ಅದಲ್ವಾ? ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಸಹಜ. ಅದು ಮಧ್ಯೆ ಇರುವಂತ ಜಾಗದಲ್ಲಿ ನಾನಾ ರೋಗಗಳು ಬರ್ತವೆ, ಹೋಗ್ತವೆ. ಕೇಳಿದ್ರಲ್ವಾ? ಗಾದೆ ಮಾತು ಕೇಳಿದ್ರ, ಮನುಷ್ಯನಿಗೆ ಬಂದ ಕಾಯಿಲೆ ಮರಕ್ಕೆ ಬರುತ್ತಾ ಅಂತ. ಮರಗಳಿಗೂ ರೋಗ ಬಂತು, ತೆಂಗಿನ ಮರ ನುಸಿ ರೋಗ ಬಂತು, ಬಿಟ್ರ ಔಷಧಿ ಕಂಡು ಹಿಡಿದು. ಅದಲ್ವಾ? ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ. ಆದ್ರೆ ಮನುಷ್ಯ ಯಾವತ್ತೂ ಕೂಡ ಹೆದರಿಕೆಯನ್ನ ತಂದುಕೊಳ್ಬಾರ್ದು. ಧೈರ್ಯವಾಗಿದ್ರೆ ಏನ್ ಬೇಕಾದ್ರೂ ಸಾಧ್ಯ. ನಾನು ನಿಮ್ಮನ್ನ ಸರಿ ಹೇಳ್ತೀವಿ, ಸರ್ ಎಕ್ಸಾಮ್ ಆಯ್ತು ಸರ್ ಹೆಂಗ್ ಮಾಡೋದು ಅಂತ ಹೇಳಿ. ಫಸ್ಟ್ ನೀನ್ ನೆಟ್ಗೆ ಆಗಪ್ಪ, ಆಮೇಲೆ ಎಕ್ಸಾಮ್ ಅದೇ ತಾನಾಗಿ ತಾನು ಬರುತ್ತೆ ಅಂತ. ಹೌದಲ್ಲ? ಅವ್ನು ಯಾರೋ ಮೊನ್ನೆ ಅವ್ನು ಕುಡಿತ ಹುಷಾರಿಲ್ಲದೆ ನಮ್ಗೆ ಹೇಳ್ದಂಗೆ ಕುತ್ಕೊಂಡಾನೆ, ಫುಲ್ ಸುಸ್ತಾಗ ತನಕ ಇದ್ದಾನೆ. ಹೌದಲ್ವಾ? ಬದುಕಿದ್ರೆ ಮುಂದೊರ್ಷ ಎಕ್ಸಾಮ್ ಬರೀಬಹುದು. ಉದಾಹರಣೆ ಹೇಳ್ತಿರೋದು ನಾನು. ಅದೇನಪ್ಪ, ನಾವು ನೆಟ್ಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದಲ್ವಾ? ನಾವೇ ಅನಾರೋಗ್ಯವಾಗಿದ್ರೆ ಕೆಲಸ ಮಾಡಕ್ಕಾಗತ್ತಾ? ಏನಾದ್ರು ಕೆಲಸ ಮಾಡಕ್ಕಾಗತ್ತಾ? ಓದಕ್ಕಾಗತ್ತಾ? ನೀವು ಬೆಳಗಿನ ಜಾವ ಬೇಗ ಎದ್ದೇಳ್ತೀರಾ, ಓದ್ಗೆ ಅಂತೀರಾ, ಆದ್ರೆ ಬೆಚ್ಚು ಕುತ್ಕೊಂಡು ಓದ್ತೇವೆ ಅಲ್ವಾ? ಅದನ್ನ ಬಿಟ್ಟು ಮತ್ತೆ ಬೆಳಗ್ಗೆ ಎದ್ದು ಸೆಕೆ ಹಾಕಿದ್ರೆ ಫ್ಯಾನ್ ಹಾಕಿದ್ರೆ ಓದ್ಕೊಂಡು ಕುತ್ಕೊಳ್ಳೋದಲ್ಲ. ಮನುಷ್ಯ ಸ್ವಲ್ಪ ಒಂದು ಹೀಟ್ ವಾತಾವರಣದಲ್ಲಿ ಇರಬೇಕು. ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ರಕ್ತನಾಳಗಳು ರಕ್ತ ಎಪ್ಪುಗಟ್ಲಿಕ್ಕೆ ಬಿಡಬಾರ್ದು, ಸಂಚಾರ ಆಗ್ಬೇಕು. ಹೌದಲ್ವಾ? ಹೌದಾ ಇಲ್ವಾ? ನಿಮ್ಗೆ ಸೈನ್ಸಲ್ಲಿ ಬರುತ್ತೆ ಇಲ್ಲಪ್ಪ. ರಕ್ತ ಎಪ್ಪುಗಟ್ಟಿದ್ರೆ ಏನಾಗುತ್ತೆ, ಆ ಪೈಪ್ ಬ್ಲಾಕ್ ಆಗುತ್ತೆ. ಉದಾಹರಣೆ, ನಲ್ಲಿ ನೀರು ಬರ್ತಾ ಇರುತ್ತೆ, ನೀರು ಭಾಳ ದಿವಸ ನಲ್ಲಿ ನೀರು ಮಾಡಿದಾಗ ಉಪ್ಪಿನಂಶ ಇರುತ್ತಲ್ಲ, ಕಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಅದ್ರಲ್ಲಿ ನಾವು ನೀರು ಹಾಕಿದ್ರೆ ಏನಾಗುತ್ತೆ, ನೀರು ಬರಲ್ಲ, ಅಲ್ಲೆಲ್ಲ ಲಾಕ್ ಆಗಿರುತ್ತೆ. ಹಂಗೆ ಮನುಷ್ಯ ಅದಕ್ಕೆ ಸ್ವಲ್ಪ ಬೆಚ್ಚಗಿರ್ಬೇಕು ಅಂತ ಹೇಳುವಂಥದ್ದು. ಹೌದಲ್ವಾ? ಹಾವು ಕಡ್ದಾಗ ಕಡಿಸ್ಕೊಂಡು ಸಾಯೋಕ್ಕಿಂತ ಹೆದರಿಕೊಂಡು ಸಾಯೋದು. ಅಯ್ಯೋ ಹಾವು ಕಡಿತು, ನಾನು ಬದುಕು ಇಲ್ಲ ಅಂತ ಅನ್ಕೋಬಾರ್ದು. ಕಡ್ದತಿ ಔಷಧಿ ತಗೊಂಡಿದ್ದು ಸರಿ ಆಗುತ್ತೆ. ಅಲ್ಲೊಂದು ಇದೆ, ಮೂರು ಹಲ್ಲಿನ ಗುರುತಿಗಿಂತ ಜಾಸ್ತಿ ಹಲ್ಲಿನ ಗುರುತುಗಳಿದೆ. 3 ಅಥವಾ 3ಕ್ಕಿಂತ ಹೆಚ್ಚಿನ ಹಲ್ಲಿನ ಗುರುತುಗಳಿದ್ರೆ ಅದು ವಿಷಕಾರಿ ಹಾವು ಅಲ್ಲ. 1 ಹಲ್ಲು ಅಥವಾ 2 ಹಲ್ಲು ಇದ್ರೆ ಅದು ವಿಷಕಾರಿ ಹಾವು. ಸಾವಿರಾರು ಜಾತಿಯ ಹಾವುಗಳಿದ್ದಾವೆ, ಕೇಳಿದ್ದೀರಾ? ಅದರಲ್ಲಿ 2 ಮಾತ್ರ ವಿಷಕಾರಿ ಹಾವುಗಳು. ಏನೋ ನಾಗರಾವ್ ಅಂತ ಹೇಳ್ತಾರೆ, ಮತ್ತೆ ಕಾಳಿಂಗ ಅಂತ ಹೇಳ್ತಾರೆ. ಇವೆರಡು ಮಾತ್ರ ವಿಷಕಾರಿ ಹಾವುಗಳು. ಮೊದಲ್ವಾ? ಅವು ಕಡ್ದಾಗ ಮಾತ್ರ ಟ್ರೀಟ್ಮೆಂಟ್ ತಗೊಂಡ್ರೆ ವಾಸಿ ಆಗುತ್ತೆ. ಬೇರೆ ಯಾವ ಹಾವು ಕಡಿದ್ರು ಕೂಡ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಮತ್ತೆ ಅದು ಕಡಿತು, ಅದಕ್ಕೆ ವಿಷಯ ಇಲ್ಲ, ನನಗೆ ಏನಾಗಲ್ಲ, ನೀವು ಬಸ್ಗೆ ಬರಂಗಿಲ್ಲ. ಮೊದಲ್ವಾ? ಸಣ್ಣ ಗಾಯ ಆದ್ರೂ ನಾವು ಆರೈಕೆ ಮಾಡಬೇಕು, ದೊಡ್ಡ ಗಾಯ ಆದ್ರೂ ಕೂಡ ನಾವು ಆರೈಕೆ ಮಾಡಬೇಕು. ಸಣ್ಣ ಗಾಯ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡದಾಗುತ್ತೆ. ಹೌದಲ್ವಾ? ಹೌದೇ ಇಲ್ವಾ? ಅದನ್ನ ಇದು ಮಾಡಬೇಕು. ಅದಾದ ನೆಕ್ಸ್ಟ್ ಹೆಡ್ ಮಾಸ್ಟರ್ ರಜಾ ಪಡೆಯಬೇಕು. ಹೌದಲ್ವಾ? ನೆಕ್ಸ್ಟ್ ಇನ್ನೊಂದು ಬಂದಿತ್ತು, ನೀರಿನಲ್ಲಿ ಮುಳುಗಿದಾಗ ಯಾವ ರೀತಿ ಕಾಪಾಡಬೇಕು. ಕೇಳಿದ್ರೆ ಇದನ್ನ? ಹೌದಲ್ವಾ? ನೀರಿನಲ್ಲಿ ಮುಳುಗಿದಾಗ ಏನ್ ಮಾಡಬೇಕು? ಎಲ್ಲ ಕೆರೆಗೋ ಹೊಳೆಗೋ ಇನ್ನೆಲ್ಲಕ್ಕೋ ಸ್ನಾನ ಮಾಡಕ್ ಹೋಗಿರ್ತೀರಾ, ಈಜ್ ಬರಲ್ಲ, ನೀರ ಮುಳುಗಿ ಬಿಡ್ತಾರೆ, ಇನ್ನೊಬ್ಬನ್ ಈಜ್ ಬರ್ತಾ ಇರುತ್ತೆ. ಅವ್ ನಾವು ಕಾಪಾಡಕ್ ಹೋಗ್ತಾನೆ. ಕಾಪಾಡುವಾಗ ಏನ್ ಮಾಡ್ಬೇಕು? ಅವನ್ನ ಸಿಗುವಂತಹ ಕೂದಲು ಅಥವಾ ಕಾಲನ್ನು ಹಿಡ್ಕೊಂಡು ಹೇಳ್ಕೊಂಬರ್ಬೇಕು. ಇಲ್ಲ ನನಗೆ ಈಜ್ ಬರುತ್ತಿಲ್ಲ, ನಾವು ಕಾಪಾಡ್ತಿದ್ರೆ ಅವ್ನು ಜ್ವರ ಹೋಗ್ಬಿಟ್ರೆ ಅವ್ನೇನ್ ಮಾಡ್ತಾನೆ, ಗಾಬರಿಯಿಂದ ನಮ್ಮನ್ನ ಅವಚ್ಕೊಂಡ್ಬಿಡ್ತಾನೆ. ಹೌದಲ್ವಾ? ಅವು ನಮ್ಮನ್ನ ಅವಚ್ಕೊಂಡಾಗ ಏನಾಗುತ್ತೆ, ನಮ್ಮ ಕೈ ಕಾಲುಗಳು ಆಡಲ್ಲ. ನೀನ್ ಹೆಂಗೆ ಹೊಡಿತೀಯಾ? ಹೊಡಿತೀರಾ? ಅವಾಗ ಏನಾಗುತ್ತೆ, ಅವ್ರ ಜೊತೆಗೆ ನಾವು ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಇದು ಈಜ್ ಬಂದ್ರೆ ಏನ್ ಮಾಡ್ಬೇಕು? ಅವನ ಹತ್ರಕ್ಕೆ ಈಜ್ಕಂತ ಹೋಗ್ಬೇಕು.
ಅವ್ನು ನಮ್ಮನ್ನು ತಬ್ಬಿಕೊಳ್ಳೋದಾಗೆ ನೋಡ್ಕೋಬೇಕು, ಅಥವಾ ಅವ್ನ ಕೂದಲು ಅಥವಾ ಅವ್ನ ಕಾಲು ಅಥವಾ ಕೈ ಏನು ಸಿಗುತ್ತೆ ಅಂತ ಎಡಗಡೆ ಮೇಲ್ಗಡೆ ಎಳೆದುಕೊಂಡು ಅಂಗಾತ ಮಲಗಿಸ್ಬಿಟ್ಟು ಬಟ್ಟೆಯನ್ನು ಪ್ರೆಸ್ ಮಾಡಿದ್ರೆ ನೀರು ಹೊರಗಡೆ ಬರುತ್ತೆ. ನಾವು ಉಲ್ಟಾ ಮಾಡಿಸ್ಬಿಟ್ಟು ಪ್ರೆಸ್ ಮಾಡಿದ್ರೆ ಇದು ಮಾಡೋದಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಏನಾದ್ರು ಮಾಡ್ಬೋದು ಅಲ್ವಾ. ಅವ್ನಿಗೂ ಈಜು ಬರಲ್ಲ ಇವ್ನಿಗೂ ಈಜು ಬರಲ್ಲ ಅಂದ್ರೆ ಏನು ಮಾಡ್ಬೋದು? ಸಾಮಾನ್ಯವಾಗಿ ನೀರು ಎಲ್ಲಿ ನಿಂತಿರುತ್ತೋ, ಭಾಳ ನೀರು ಕೆರೆ ಅಥವಾ ಹಳ್ಳ ಪಡೆಯಲ್ಲಿ ನಿಂತಿರ್ತಾವ, ಅಲ್ಲಿ ಬಳ್ಳಿಗಳು ಬೆಳೆದಿರ್ತಾರೆ. ನೀರು ಬಳ್ಳಿ ಅಂತ ಬೆಳೆದಿರುತ್ತೆ. ಬಳ್ಳಿ ನೋಡಿದ್ದೀರಾ? ಅದು ಬೆಳೆದಿರುತ್ತೆ. ಬೇಗ ನೀವೇನು ಮಾಡ್ಬೇಕು, ಆ ಬಳ್ಳಿಯನ್ನು ಕಿತ್ಕೊಂಡ್ಬಿಟ್ಟು ಅಗ್ಗ ರೂಪದಲ್ಲಿ ಅವನ ಹತ್ರ ಎಸಿಬೇಕು. ಎಸ್ದಾಗ ಅವ್ನು ನೀನು ಹಗ್ಗ ಹಿಡ್ಕೊಳ್ಳೋ, ಇದು ಬಳ್ಳಿ ಹಿಡ್ಕೊಳ್ಳೋದ್ರಿಂದ ನಿಧಾನ ಕೆಳತಂತೆ ತಿಳ್ಕೊಬೋದು. ಈ ಬಾವಿ ಒಳಗೆ ಪಡಪಾನ ಹಾಕುವಾಗ ಅಗ್ಗದ ಮುಖಾಂತರ ಎಳ್ಕೊಂತೀವಲ್ಲ, ಆ ರೀತಿ ಎಳ್ಕೊಬೋದು. ಬಳ್ಳಿನ ಸಿಗ್ಲಿಲ್ಲ ಅಂದ್ರೆ ಏನೇ ಮಾಡ್ಬೋದು, ನಮ್ಮಲ್ಲಿ ಇರ್ತಕ್ಕಂಥ ಬಟ್ಟೆಗಳನ್ನು ಬಿಚ್ಚಿ ಅದು ಬಿಟ್ಟು ದಾರ ಟೈಪ್ ಮಾಡ್ಬಿಟ್ಟು ಹಗ್ಗ ಟೈಪ್ ಮಾಡ್ಬಿಟ್ಟು ಅವನ ಹತ್ರ ಹಾಕಿದ್ರೆ ಅವನನ್ನು ನಾವು ಬದಿಸ್ಕೊಳ್ಬೋದು, ಹೌದಲ್ವಾ. ಇನ್ನೂ ಏನೇ ಸಿಗ್ಲಿಲ್ಲ ಅಂದ್ರೆ ಉದ್ದನೆ ಕೋಲ್ಗಳು ಸಿಗ್ತವೆ. ಆ ಕೋಲ್ಗಳನ್ನ ಹಾಕಿ ಹಿಡ್ಕೊಂಡು ಕೋಲ್ ಹಿಡ್ತಾರೆ ಎಳ್ಕೊಂತೀನಿ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಕೂಡ ಅವನನ್ನ ಕಾಪಾಡ್ಬೋದು. ಇದು ಒಂದು. ಇನ್ನು ನಾಯಿ ಕಡಿತ. ನಾಯಿ ಕಡಿದ ತಕ್ಷಣ ಭಯ ಪಡಬಾರದು ಅಲ್ವಾ. ಮೊದಲೆಲ್ಲ ಒಕ್ಕಳದ ಸುತ್ತು 7 ಇಂಜೆಕ್ಷನ್ ಮಾಡಿಸ್ಕೋಬೇಕು. ಈಗ ಆಗಲ್ಲ. ಈಗ ಒಂದೇ ಇಂಜೆಕ್ಷನ್ ಮಾಡ್ತಾರೆ. ಆಮೇಲೆ ಫಸ್ಟ್ ನಾಯಿ ಕಡಿದ ತಕ್ಷಣ ಭಯ ಪಡಬಾರ್ದು. ನಾಯಿ ಕಡಿದದ್ದು ಎಂತ ನಾಯಿ ಕಡಿದದ್ದು? ಬೀದಿ ನಾಯಿ ಕಡಿದದ್ದು, ಹುಚ್ಚ ನಾಯಿ ಕಡಿದದ್ದು ಮೊದಲ್ವಾ. ಯಾವುದೇ ನಾಯಿ ಕಡಿದ್ರು ಕೂಡ ಎದುರುದಂಗೆ ನೀಟಾಗಿ ನಿಮ್ಮ ಮನೆಗೆ ಹೋಗ್ಬಿಟ್ಟು ಡೆಟಾಲ್ ಅಂತ ಇರುತ್ತೆ, ಅಥವಾ ಶಾಂಪು ಅಂತ ಇರುತ್ತೆ, ಅಥವಾ ಇನ್ಯಾವುದೇ ವಸ್ತುಗಳಿರ್ತಾವೆ ಮನೆಯಲ್ಲಿ ಸ್ವಚ್ಛತೆ ಮಾಡೋಕ್ಕೆ, ಸೋಪು, ಶಾಂಪು, ಡೆಟಾಲು ಹೌದಲ್ವಾ. ಸೋಪು ಪುಡಿ ಹೇಳಿದ್ನಲ್ಲ, ಇನ್ಯಾವುದೇ ಥರ ಇರ್ಬೋದು, ಎಲ್ಲವೂ ಹೇಳೋಕ್ಕಾಗಲ್ಲ ಹೌದಲ್ವಾ. ಅದನ್ನ ಹಾಕಿಬಿಟ್ಟು ನೀಟಾಗಿ ಆ ಗಾಯವನ್ನು ತೊಳಿಬೇಕು ಹೌದಲ್ವಾ. ಯಾಕೆಂದ್ರೆ ಯಾರು ತೊಳಿದೆ ಅಂತಂದ್ರೆ ಕಳೆದಂಥ ಸಂದರ್ಭದಲ್ಲಿ ಜೊಲ್ಲು ರಸ ಇರುತ್ತೆ ಹೌದಲ್ವಾ. ಈ ಬಾಯಿ ಎಲ್ಲ ಉಪ್ಪಿನಕಾಯಿ ಬಾಯಿ ಹೆಂಗ್ ಬರುತ್ತೆ ರಸ ಬರುತ್ತಾ? ಹಿಂಗಂತ ಇರ್ದೇ ಇರ್ತೀರಾ ಹೌದಲ್ವಾ. ಅಲ್ಲಿ ಒಂದು ರಸ ಉತ್ಪತ್ತಿ ಆಗುತ್ತೆ. ಆ ರಸ ನಮ್ಮ ಬ್ಲಡ್ಡಿ ಸೇರಿದಾಗ ನೋಡ್ಕೋಬೇಕು. ಕಳೆದಂತ ಅಲ್ಲಿನ ಸದ್ದೆಲ್ಲ ಇರುತ್ತಾರಲ್ಲ, ಲಾವ ರಸ ಬೇರೆ, ಲಾಲ ರಸ ಬೇರೆ. ಲಾಲ ರಸ ಎಲ್ಲಿ ಬರುತ್ತೆ ಹೇಳ್ರಿ? ಜ್ವಾಲಾಮುಖಿ ಆಗುತ್ತೋ ಅವು ಬರುತ್ತೆ. ಲಾವ ರಸ ಬಾಯಿಯಲ್ಲಿ ಉತ್ಪತ್ತಿ ಆಗುವಂಥದ್ದು. ಮನುಷ್ಯ ಅಂದ್ರೆ ಒಂದು ಪ್ರಾಣಿ ಹೌದಲ್ವಾ. ನಾಯಿನೂ ಕೂಡ ಒಂದು ಪ್ರಾಣಿ, ಅದಕ್ಕೂ ಕೂಡ ಆ ರಸ ಉತ್ಪತ್ತಿ ಆಗುತ್ತೆ. ಯಾವ ಭಾಗದಲ್ಲಿ ಕಳೆದಿರುತ್ತೋ ಆ ಭಾಗದಲ್ಲಿ ಅದ್ರ ರಸವನ್ನ ಅಂಟಚ್ಚಿರುತ್ತೆ. ಈಗ ಮನುಷ್ಯ ಕಳೆದಾಗ ಅಲ್ಲಿ ಗುರುತಿರುತ್ತೆ ನೋಡ್ರಿ, ಅಲ್ಲಿ ಗುರುತಿರುತ್ತೆ, ಜೊತೆಗೆ ಎಂದದ ಗುರುತಿರುತ್ತೆ ಹೌದಲ್ವಾ. ಆದಷ್ಟು ಬೇಗ ಸಡನ್ ನಾವು ಅದನ್ನ ಯಾವ್ದಾದ್ರು ಒಂದು ಕೆಮಿಕಲ್ ಹಾಕಿ, ಕೆಮಿಕಲ್ ಅಂದ್ರೆ ಮತ್ತೆ ಆಸಿಡ್ ಹಾಕಿ ತೊಳ್ಕೋಬೇಕು, ಪರ್ಮನೆಂಟ್ ಆಗುತ್ತೆ ಅಲ್ವಾ. ಡೆಟಾಲು, ಸೋಪು, ಶಾಂಪು, ಸೋಪಿನ ಪುಡಿ ಅವ್ನ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಿ ಹೋಗ್ತಿದ್ದೆ ಸರ್ ಹಿಂಗೆ ನಾಯಿ ಕಡಿತು, ಅದು ಹುಚ್ಚು ನಾಯಿನೋ ಎಂಥ ನಾಯಿನೋ ಅಂತಂದ್ರೂ ಕೂಡ ಆದಷ್ಟು ಅವ್ರು ಯಾವುದೇ ನಾಯಿ ಕಡಿದ್ರು ಕೂಡ ಅವರು ಹುಚ್ಚು ನಾಯಿ ಕಡದಂಥ ಔಷಧಿಯನ್ನು ನಿಮಗೆ ಕೊಡ್ತಾರೆ. ಅದಲ್ಲಿಗೆ 3 ಟೈಮನ್ನು ತಗೋಬೇಕಾಗುತ್ತೆ ಅದಲ್ವಾ. 2 ಟೈಮ್ ತಗೋಬೇಕು. ನನಗಂತೂ ನಾಯಿ ಕಡ್ದಿಲ್ಲ, ಅದು ನೋಡಿಲ್ಲ ಹಂಗಲ್ವಾ. ಅಂತಗಂತರಿಗೆ ಕ್ಲಿಯರ್ ಆಯ್ತು. ಅದು ನಿಮಗೆ 8ನೇ ಕ್ಲಾಸ್ನಲ್ಲಿ ಬರ್ತದ್ದು. ಇನ್ನು 9ನೇ ಕ್ಲಾಸಿಗೆ ಬಂದ್ರೆ ಸಾಮಾಜಿಕ ಆರೋಗ್ಯ ಪಾಠ ಇತ್ತು ನಿಮಗೆ ಅದಲ್ವಾ. ಒಂದು ನಾಣ್ಯದ 2 ಮುಖಗಳಿರುತ್ತೆ, ಸಾಮಾಜಿಕ ಆರೋಗ್ಯ ಮತ್ತು ಆರೋಗ್ಯ ಶಿಕ್ಷಣ ಅಂತ. ಸಾಮಾಜಿಕ ಶಿಕ್ಷಣ ಬಿಟ್ಟು ಆರೋಗ್ಯ ಶಿಕ್ಷಣ ಇಲ್ಲ, ಆರೋಗ್ಯ ಶಿಕ್ಷಣ ಬಿಟ್ಟು ಸಾಮಾಜಿಕ ಶಿಕ್ಷಣ ಇಲ್ಲ. ಈ ಇದ್ರದ್ದು ಒಬ್ಬ ನಾಗರಿಕನಾಗಿ ಹುಟ್ಟಿದ ಮೇಲೆ ಸಾಮಾಜಿಕ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅಲ್ವಾ. ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಯಾವ ರೀತಿ ಕಾಪಾಡಬೇಕು, ನಮ್ಮ ಮನೆ ಸುತ್ತಮುತ್ತ, ನಮ್ಮ ಊರಿನ ಸುತ್ತಮುತ್ತ, ನಮ್ಮ ಏರಿಯಾ ಸುತ್ತಮುತ್ತ ಅದನ್ನ ಯಾವ ರೀತಿ ನಾವು ಸಮಾಜದಲ್ಲಿ ತೊಡಗಿಸ್ಕೊಡ್ಬೇಕು ಹೌದಲ್ವಾ. ಈಗ ಏನಾದ್ರು ಒಂದು ಹಬ್ಬ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಏರಿಯಾದಾಗಲಿ ನಿಮ್ಮ ಊರಾಗಲಿ ಒಂದು ಸಭೆ ಅಂತ ಕರೀತಾರೆ ಹೌದಲ್ವಾ. ಕರೀತಾ ಇಲ್ವಾ? ಉದಾಹರಣೆ ಗಣಪತಿ ಹಬ್ಬ ನಿಮ್ಮ ಏರಿಯಾದಾಗ ಕೂರಿಸಿದ್ದೀರಲ್ಲ. ಈಗ ಕೂರಿಸಿದಂಥ ಸಂದರ್ಭದಲ್ಲಿ ಏನ್ ಮಾಡಿದ್ದೀರಾ, ನಿಮ್ಮ ಏರಿಯಾದಲ್ಲೆಲ್ಲ ನಿಮ್ಮ ಮುಖಂಡರನ್ನೆಲ್ಲ ಕರ್ಕೊಂಡಿದ್ದೀರಾ, ಅದಕ್ಕೆ ಉಪದೇಶ ಸಂಘ ಮಾಡ್ಕೊಂಡಿದ್ದೀರಪ್ಪ, ಅವ್ರನ್ನ ಕರೆದಿದ್ದೀರಾ ಹೌದಿಲ್ವಾ. ಅದ್ರ ಮುಖಾಂತರ ನಾನು ಗಣಪತಿ ತರ್ಬೇಕಂತಿದ್ದೀವಿ, ಇಷ್ಟು ಖರ್ಚಾಗುತ್ತೆ, ಈ ರೀತಿ ಮಾಡ್ಬೇಕಂತಿದ್ದೀವಿ ಅಂತೇಳಿ ಎಲ್ಲ ಏನ್ ಮಾಡ್ತಾರೆ, ಎಲ್ಲ ಪಟ್ಟಿ ವಸೂಲಿ ಮಾಡ್ಕೊಂತೀರ. ಅದು ಮಾಡಿ ಅದು ಬಂದಂಥ ದುಡ್ಡಲ್ಲಿ ಕಡಿಮೆ ಆದರೂ ಹಾಕ್ಯಂತಾರೆ, ಜಾಸ್ತಿ ಆದರೆ ಅದನ್ನ ಮುಂದಿನ ವರ್ಷಕ್ಕೆ ಬಳಕೆ ಮಾಡ್ಕೊಂತಾರೆ ಹೌದಲ್ವಾ. ಆ ರೀತಿ ಮಾಡ್ತಾರಲ್ಲ. ಇದು ಒಂದು ನಿಮ್ಮಲ್ಲಿ ಮೊನ್ನೆ ಡೆಂಗ್ಯೂ ಜ್ವರ ಅಂತೆಲ್ಲ ಬಂತು, ಬೆಳ್ಳುಳ್ಳಿಯಲ್ಲೇ ಜಾಸ್ತಿ ಇತ್ತಲ್ವಾ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನ್ ಮಾಡಿದ್ರು, ಮನೆಗೆ ಹೋದ್ರು, ನಮ್ಮ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಹೌದಲ್ವಾ. ಅದ್ರ ಬಗ್ಗೆ ನಿಮ್ಮ ಪೋಷಕರಿಗೆ ಮತ್ತೆ ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ ಹೆಚ್ಚಾಗಿ ನಮ್ಮ ಬೆಳ್ಳುಳ್ಳಿ ಪಾಲಿಕೆ ಏನ್ ಮಾಡಿದ್ರು, ಇಡೀ ಏರಿಯಾಗಳನ್ನೆಲ್ಲ ಕ್ಲೀನ್ ಮಾಡಿದ್ರು, ಕ್ರಿಮಿನಾಶಕ ಔಷಧಿಗಳನ್ನ ಸಿಂಪಡಣೆ ಮಾಡಿದ್ರು. ನಮ್ಮ ಸ್ಕೂಲ್ ಸುತ್ತಲೂ ಕೂಡ ಆ ಪೌಡರ್ನ ಸಿಂಪಡಣೆ ಮಾಡಿದ್ರು. ಆ ಥರ ಮಾಡೋದಾದ್ರೆ
ರೋಗ ಬಂತು ಯಾವುದು? ಎಷ್ಟೋ ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಅನ್ನೋಕ್ಕಿಂತ ಭಾರತ ದೇಶದಲ್ಲಿ ಬಹಳ ಅತ್ಯಂತ ಕಡಿಮೆ ಜನಸಂಖ್ಯೆ ಮರಣ ಹೊಂದಿರುವಂಥದ್ದು. ಇನ್ನು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಲಕ್ಷಾಂತರ ಜನ ಸತ್ತಿದ್ದಾರೆ. ಒಟ್ಟಾರೆ ನಮ್ಮ ಭಾರತ ದೇಶದಲ್ಲಿ 1 ಲಕ್ಷ ಜನ ಸತ್ತಿರುವಷ್ಟೇ. ಆದರೆ ಅಮೆರಿಕಲ್ಲೆಲ್ಲ 10-15 ಲಕ್ಷಗಳ ಜನ ಸತ್ತಿದ್ದಾರೆ. ಹೌದಲ್ವಾ? ಅಂತಹ ಮಹಾಮಾರಿ ರೋಗವನ್ನೇ ಗೆದ್ದಂಥದ್ದು ನಮ್ಮ ಭಾರತ ದೇಶ. ಹೌದಲ್ವಾ? ಎಂಥ ರೋಗಕ್ಕೂ ಕೂಡ ಕಾಯಿಲೆ ಆದಾಯ ಮಾಡಬೇಕು. ಮನುಷ್ಯ ಧೈರ್ಯವಾಗಿ ಇರಬೇಕಷ್ಟೇ. ಧೈರ್ಯನೇ ಇಂಪಾರ್ಟೆಂಟ್. ಅದು 9ನೇ ಕ್ಲಾಸ್. ಇನ್ನು 10ನೇ ಕ್ಲಾಸಿಗೆ ಬಂದರೆ ಸಮುದಾಯ ಆರೋಗ್ಯ. ಇದರಲ್ಲಿ ಏನೇನು ಬರ್ತವೆ? ಈ ಅಧ್ಯಾಯದಲ್ಲಿ ಕೆಳಗಂಡ ಅಂಶಗಳನ್ನು ತಿಳಿಯುತ್ತೇವೆ. ತ್ಯಾಜ್ಯ ನಿರ್ವಹಣೆ, ಒಳಚರಂಡಿ, ಬಾವಿ ಕೆರೆಗಳ ಸ್ವಚ್ಛತೆ, ಶುದ್ಧ ಕುಡಿಯುವ ನೀರಿನ ಪೂರೈಕೆ. ಒಂದು ತ್ಯಾಜ್ಯ ನಿರ್ವಹಣೆ. ಪ್ರತಿ ಸಮುದಾಯದ ಪ್ರತಿ ಮನೆ ಅಥವಾ ಕಟ್ಟಡದಲ್ಲಿ ವಾಸಿಸುವವರು ವಿವಿಧ ರೀತಿಯ ತ್ಯಾಜ್ಯ ವಸ್ತುಗಳನ್ನು ಉತ್ಪತ್ತಿ ಮಾಡುತ್ತಾರೆ. ಈ ತ್ಯಾಜ್ಯ ವಸ್ತುಗಳನ್ನು 2 ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಹೌದಲ್ವಾ? ನೀವು ಪಂಚಾಯತ್ನಲ್ಲಿ 2 ಡಬ್ಬ ಕೊಟ್ಟರು. ಹಸಿರು ಬಣ್ಣ ಒಂದು, ನೀಲಿ ಬಣ್ಣ ಒಂದು. ಹಸಿ ಕಸ ಒಂದು, ಕೊಟ್ಟಿದಾರಲ್ವಾ? ಇದನ್ನ ಈಗಲ್ಲ, ಈಗ ಕೊಟ್ಟಿದ್ದಾರೆ ಅವರು. ಆದ್ರೆ ಹಿಂದೆನೂ ಕೂಡ ಇತ್ತು. ಏನಂತ ಹೇಳ್ತಾನೆ? ಒಂದು ಸಮುದಾಯ ಅಥವಾ ಒಂದು ಕಟ್ಟಡದಲ್ಲಿ ವಾಸಿಸುವಂತ ಜನ ತ್ಯಾಜ್ಯ ವಸ್ತುವನ್ನು ಉತ್ಪತ್ತಿ ಮಾಡ್ತಾರೆ. ಹೌದಲ್ವಾ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕಸ ಹೊಡಿತೀವಿ. ಹೌದಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಹೊಡೀರಿ, ಯಾವಾಗ ಹೊಡೀರಿ ಕಸ ಹೊಡಿತೀವಿ. ಹೌದಲ್ವಾ? ಅಡುಗೆ ಮಾಡ್ತೀವಿ, ತರಕಾರಿ ಹೆಚ್ಚ್ತೀವಿ. ಕಸ ಹೊಡೆದಂತೂ ಒಣೆ ಕಸ, ತರಕಾರಿ ಹೆಚ್ಚಿದ್ದು ಹಸಿ ಕಸ. ಅಲ್ಲಿ ಘನ ದ್ರವ 2 ಬಂತು. ಹೌದಲ್ವಾ? ಎರಡು ವಸ್ತುಗಳನ್ನ 2 ಗುಂಪುಗಳಾಗಿ ವಿಂಗಡಿಸ್ತಾರೆ. ಹೌದಲ್ವಾ? ಅವು ಯಾವ್ಯಾವಪ್ಪ ಅಂದ್ರೆ ದ್ರವ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು. ಫಸ್ಟ್ನೇದು ಯಾವುದು? ದ್ರವ ಪದಾರ್ಥ. ಉದಾಹರಣೆ ನಿರುಪಯೋಗಿ ವಸ್ತುಗಳು, ಮೂತ್ರ ಮತ್ತು ಮಲ. ಹೌದಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ದಿನನಿತ್ಯ ಕೆಲಸಗಳನ್ನೆಲ್ಲ ಮುಗಿಸ್ತೀವಿ. ಹೌದಲ್ವಾ? ಅದ್ರಾಗ ಅದು ಬಂದು ಹೋಗ್ಬಿಡುತ್ತೆ. ಮನೆಯ ಸುತ್ತಮುತ್ತ ಬೀದಿಗಳಲ್ಲಿ, ಚರಂಡಿಯಲ್ಲಿ, ಬೋರ್ವೆಲ್, ಬಾವಿ ಇವುಗಳ ಸುತ್ತ ನಿಂತ ನೀರು ಸೊಳ್ಳೆಗಳು ಬೆಳವಣಿಗೆಯನ್ನು ಹೊಂದಲು ಅವಕಾಶ ಮಾಡಿಕೊಡುತ್ತವೆ. ಚರಂಡಿಯಲ್ಲಿ ನೀರು ನಿಂತಿದ್ರೆ ಸಣ್ಣ ಧ್ವಜಗಳು ಆಡ್ತಾ ನೋಡಿದ್ದೀರಾ? ಗುಗ್ಗಾ ಟೈಪ್ ಆಡ್ತಿರ್ತಾರೆ. ಅದು ಆಗ್ತಾ ಏನಾಗುತ್ತೆ? ಸೊಳ್ಳೆಗಳಿಗೆ ಪರಿವರ್ತನೆ ಆಗಿ ನಮ್ಮ ಕಾಯಿಲೆಗಳು ಆಗ್ತವೆ. ಅದರಿಂದ ನೀರು ನಿಲ್ಲದಂತೆ ಸೂಕ್ತ ರೀತಿಯ ದ್ರವ ಪದಾರ್ಥಗಳನ್ನು ವಿಲೇವಾರಿ ಮಾಡಬೇಕು. ಅಲ್ಲಿ ಚರಂಡಿ ಆಗ್ಲಕ್ಕ ಬೋರ್ವೆಲ್ ಸುತ್ತಮುತ್ತ ಏನ್ ಮಾಡಬೇಕು? ನೀರು ನಿಲ್ಲದಂತಾನೆ ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ನಿಂತ ನೀರಿನ ಮೇಲೆ ಸೀಮೆ ಎಣ್ಣೆ ಅಥವಾ ಕ್ರಿಮಿನಾಶಕ ಸುರಿಯುವುದರಿಂದ ಸೊಳ್ಳೆಗಳು ಬೆಳವಣಿಗೆ ಹೊಂದುವುದನ್ನು ತಪ್ಪಿಸಬಹುದು. ಅಂದ್ರೆ ಈಗ ಸೀಮೆಣ್ಣೆ ಸಿಗಲ್ಲ, ಪಂಚಾಯತ್ ಕ್ರಿಮಿನಾಶಕ ಔಷಧಿಗಳನ್ನ ಹಾಕ್ತಾರೆ, ಅಥವಾ ಮನೆಯಲ್ಲಿ DDT ಪೌಡರ್, ಇನ್ಯಾವುದೇ ಪೌಡರ್ಗಳನ್ನ ಮನೆ ಸುತ್ತಮುತ್ತ ಹಾಕ್ತಾರೆ. ಹಂಗಾಗಿ ಸೊಳ್ಳೆಗಳ ಕಾಟ ಕಡಿಮೆ ಆಗುತ್ತೆ. ಮನೆಯಲ್ಲಿನ ದ್ರವ ತ್ಯಾಜ್ಯ ವಸ್ತುಗಳ ಒಳಚರಂಡಿಗೆ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡುವುದು. ತಮ್ಮ ಮನೆಯಲ್ಲಿರ್ತಕ್ಕಂಥ ಬಚ್ಚಲ ಮನೆ ನೀರನ್ನ ಅಲ್ಲಿ ಇಲ್ಲಿ ಗುಂಡಿ ಮಾಡಿ ನಿಲ್ಲಿಸ್ದಂಗೆ ಮಾಡಬೇಕು. ಚರಂಡಿ ವ್ಯವಸ್ಥೆ ಮಾಡಿರ್ತಾರೆ. ಊರುಗಳೆಲ್ಲ ಚರಂಡಿ ವ್ಯವಸ್ಥೆ ಇದಲ್ವಾ? ಅದರಲ್ಲಿ ನಿಮ್ಮ ಮನೆಯಿಂದ ಸೀದಾ ಪೈಪ್ ಲೈನ್ ಮಾಡಿಬಿಟ್ಟು ಅದಕ್ಕೆ ವ್ಯವಸ್ಥಿತವಾಗಿ ನೀರು ಹೋಗೋದಂಗೆ, ನಮ್ಮ ಮನೆ ಹತ್ರ ನೀರು ಇಟ್ಕೊಂಡಂಗೆ ನಮಗೆ ಯಾವುದೇ ಕಾಯಿಲೆಗಳು ಬರಬಾರ್ದಪ್ಪ ಅಂತಂದ್ರೆ ನಾವೇ ನಮ್ಮ ಮನೆ ಸುತ್ತಮುತ್ತ ಜಾಗ್ರತೆ ವಹಿಸಿ ನೀಟಾಗಿ ಇಟ್ಕೋಬೇಕು. ಅದು ಇಂಪಾರ್ಟೆಂಟ್. ಅದಲ್ಲ, ಪ್ರತಿ ಸಾರಿ ನಮ್ಗೆ ಕಾಯಿಲೆಗಳು ಆಗ್ತಿದ್ರೆ ನಮ್ಮ ಸುತ್ತಮುತ್ತ ವಾತಾವರಣ ಸರಿ ಇಲ್ಲ ಅಂತ ಅನ್ಕೋಬೇಕಾಗುತ್ತೆ. ಇಲ್ಲಿ ಏನ್ ಹೇಳ್ತಾನೆ? ಮನೆಯಲ್ಲಿ ದ್ರವ ತ್ಯಾಜ್ಯ ವಸ್ತುಗಳು ಒಳಚರಂಡಿಗೆ ಹರಿದು ಹೋಗುವಂತೆ ವ್ಯವಸ್ಥೆ ಮಾಡಬೇಕು. ಅದಲ್ವಾ? ಆಲ್ಮೋಸ್ಟ್ 2 ಕೂಡ ಮಾಡಿಸಿರ್ತಾರೆ. ಘನ ಪದಾರ್ಥಗಳ ತ್ಯಾಜ್ಯ ವಸ್ತುಗಳು, ಘನ ಪದಾರ್ಥಗಳು ವಸತಿ ಗೃಹಗಳು, ವಾಣಿಜ್ಯ, ಕೈಗಾರಿಕಾ, ಗಣಿ ಕೈಗಾರಿಕಾ ಮತ್ತು ಕೃಷಿ ಚಟುವಟಿಕೆಗಳಿಂದ ವಿಸರ್ಜನೆಗೊಂಡ ಅಥವಾ ಯಾವುದೇ ಅನಗತ್ಯವಾದ ವಸ್ತು ಪರಿಸರ ಸಮಸ್ಯೆಗೆ ಕಾರಣವಾಗಿದ್ದು ಅದನ್ನು ಘನ ತ್ಯಾಜ್ಯ ವಸ್ತುವೆಂದು ಅರ್ಥೈಸಬಹುದು. ಹೌದಲ್ವಾ? ವಸತಿ ಗೃಹಗಳು, ವಾಣಿಜ್ಯಗಳು, ಕೈಗಾರಿಕೆಗಳು, ಅಲ್ಲಿ ಬರ್ತಕ್ಕಂಥ ಕಸವನ್ನಾಗ್ಲಿ, ಈ ವಾಣಿಜ್ಯ ಅಂತಂದ್ರೆ ಈ ಮಾರ್ಕೆಟ್ ಸಂತೆ ಮಾಡ್ತಾರೆ ನೋಡಿದಿರಾ? ಸಂತೆರೆ ಮಾಡ್ತಾರೆ, ಎಲ್ಲ ಕೆಲಸ ಮುಗಿಸ್ಕೊಂಡ್ಮೇಲೆ ಕಸ ಅಲ್ಲೇ ಬಿಸಾಕ್ತಾರೆ. ಅದಲ್ವಾ? ಘನ ತ್ಯಾಜ್ಯ ವಸ್ತು ಆಗುತ್ತೆ. ಅದಲ್ಲೇ ಬಿಟ್ಟರೆ ಏನಾಗುತ್ತೆ? ಕೊಳತು ಕೆಟ್ಟ ವಾಸನೆ ಬಿಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನು ಕೈಗಾರಿಕೆಗಳು, ಅದು ಬಿಡುವಂತ ಹೊಗೆ. ಹೌದಲ್ವಾ? ವೇಸ್ಟ್ ಆದಂತ ಪದಾರ್ಥಗಳು, ಕೆರೆ ಬಿಡುವಂಥದ್ದು, ನದಿ ಅಗಕೊಳೆಗಳಿಗೆ ಬಿಡುವಂಥದ್ದು, ಜಲಚರ ಪ್ರಾಣಿಗಳು ಸಾಯುವಂಥದ್ದು, ಅಕಸ್ಮಾತ್ ಅದರಲ್ಲಿ ಇರ್ತಕ್ಕಂಥ ಮೀನು ಅಥವಾ ಇನ್ಯಾವ ವಸ್ತುಗಳನ್ನು ನಾವು ತಿಂದ್ರೆ ನಾವು ಕೂಡ ಅವ್ರ ಜೊತೆಗೆ ಹೋಗುವಂಥದ್ದು. ಅದನ್ನು ಘನತ್ಯಾಜ್ಯ ವಸ್ತುವೆಂದು ಅರ್ಥೈಸಬಹುದು. ತ್ಯಾಜ್ಯ ವಸ್ತುಗಳ ವಿಲೇವಾರಿ ಸ್ಥಳೀಯ ಪರಿಸ್ಥಿತಿಗಳನ್ನು ಅವಲಂಬಿಸಿರುತ್ತದೆ. ಮನೆ ಮತ್ತು ಪರಿಸರವನ್ನು ಚೊಕ್ಕಟವಾಗಿಟ್ಟುಕೊಳ್ಳಬೇಕು. ತ್ಯಾಜ್ಯ ವಸ್ತುಗಳನ್ನು ಡಬ್ಬ ಅಥವಾ ಬುಟ್ಟಿಗಳಲ್ಲಿ ಸಂಗ್ರಹಿಸಬೇಕು. ದೊಡ್ಡದಾದ ಖಾಲಿ ಡಬ್ಬ ಅಥವಾ ಪ್ಲಾಸ್ಟಿಕ್ ಬುಟ್ಟಿಯನ್ನು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಲು ಬಳಸಬಹುದು. ಕಸದ ಬುಟ್ಟಿಯನ್ನು ಪ್ರತಿನಿತ್ಯ ಖಾಲಿ ಮಾಡಿ ಇಡಬೇಕು. ದನದ ಕೊಟ್ಟಿಗೆಯ ತ್ಯಾಜ್ಯ ವಸ್ತುಗಳನ್ನು ಪ್ರತಿದಿನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು.
ಏನ್ ಮನೆಯಲ್ಲಿ ಕೊಟ್ಟಿರ್ತಕ್ಕಂಥ ಹಸಿ ಕಸ ಮತ್ತು ಒಣೆ ಕಸವನ್ನು ಬೇರ್ಪಡೆ ಮಾಡ್ತೀವಲ್ಲ, ಅವ್ರಿಗೆ ಪಂಚಾಯತ್ ಎಲ್ಲ ಮಾಡ್ತಾರೆ, ಮನೆ ಮನೆಗೂ ಕೂಡ ಗಾಡಿಗಳನ್ನ ಕಳಿಸ್ತಾ ಇದ್ದಾರೆ. ಅಲ್ವಾ? ಜಸ್ಟ್ ಅದನ್ನ ತೆಗೆದ್ಬಿಟ್ಟು ನಾವು ಅದ್ರಾಗ ಹಾಕಿದ್ರೆ ಮುಗಿದು ಹೋಯ್ತು, ಅವತ್ತಿನ ಕೆಲಸ ಮುಗಿಯಿತು. ಪ್ರತಿ ದಿವಸ ನಾವು ಅದನ್ನ ಸ್ವಚ್ಛ ಮಾಡಿದ್ರೆ ಏನಾಗುತ್ತೆ, ಸೊಳ್ಳೆನೂ ಬರಲ್ಲ, ನೊಣನೂ ಬರಲ್ಲ, ನೊಜನೂ ಬರಲ್ಲ, ಯಾವ ಕಾಯಿಲೆನೂ ಕೂಡ ನಮಗೆ ಬರೋದಿಲ್ಲ. ಆಮೇಲೆ ಅದೇ ರೀತಿ ದನದ ಕೊಟ್ಟಿಗೆ, ಹೌದಲ್ವಾ? ಎಮ್ಮೆ, ಹಸು, ಎತ್ತುಗಳನ್ನ, ಕುರಿ, ಕೋಳಿ ಇವನ್ನೆಲ್ಲ ನಾವು ಸಾಕೊಂಡಿರ್ತೀವಲ್ವಾ? ಹೌದೇನಪ್ಪ? ಆ ಕೊಟ್ಟಿಗೆಗಳನ್ನು ಕೂಡ ನಾವು ಪ್ರತಿನಿತ್ಯ ಸ್ವಚ್ಛವಾಗಿರ್ತಬೇಕು. ಅಲ್ಲಿಂದ ಕೂಡ ನಮಗೆ ರೋಗಗಳು ಶುರುವಾಗುವ ಅವಕಾಶ ಇರುತ್ತೆ. ಅವು ಆಗದ ರೀತಿ ನಾವು ನೋಡ್ಕೊಳ್ಬಹುದು. ಇನ್ನ ನಮ್ಮ ಪರಿಸರದಲ್ಲಿ ಕಂಡು ಬರುವ ಘನರೂಪದ ಕಸಗಳು ಮತ್ತು ವಿಲೇವಾರಿ, ಅದಕ್ಕೊಂದು ಪಟ್ಟಿ ಮಾಡಿದ್ರೆ ಒಂದು ಟೇಬಲ್ ಅನ್ನ ಹಾಕಿದ್ದಾರೆ. ಇಲ್ಲಿ ಕ್ರಮ ಸಂಖ್ಯೆ, ವಿಲೇವಾರಿ ವಸ್ತುಗಳು, ಯಾವ ರೀತಿ ವಿಧಾನ, ವಿಲೇವಾರಿಗೆ ಕಾರಣ. ಹೌದಲ್ವಾ? ನೀವು ಶಾಲೆ ಬಂದಿದ್ದೀರಪ್ಪ ಅಂದ್ರೆ ಏನ್ ಕಾರಣ ಬಂದಿದ್ದೀರಾ? ಓದಕ್ಕೊಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಕಲ್ತ್ಕೋಬೇಕನ್ನ ಕಾರಣದಿಂದ ಬಂದಿದ್ದೀರಾ ಅಲ್ವಾ? ಇದಕ್ಕೂ ಕೂಡ ಒಂದು ಟೈಮ್ ಟೇಬಲ್ ಮಾಡಿದ್ದಾರೆ. ಫಸ್ಟ್ ಏನು? ಶೀಶೆಗಳು. ಮಧ್ಯಾಹ್ನ ಮೆಡಿಕಲ್ ಸ್ಟೋರ್ಗಳಿಂದ ಕೊಡುವಂತ ಗ್ಲೂಕೋಸ್ ಆಗ್ಲಿ, ಸಿರಪ್ ಬಾಟ್ಲಿಗಳಾಗ್ಲಿ, ಗಾಜಿ ಬಾಟ್ಲು ಬರ್ತಿದ್ವು. ಇವಾಗಲೇ ಪ್ಲಾಸ್ಟಿಕ್ ಟೈಪ್ ಬರ್ತಾ ಇದಾವೆ, ಹೌದಲ್ವಾ? ಇಲ್ಲಿ ಶೀಶೆಗಳನ್ನು ಏನ್ ಮಾಡಬಹುದು? ಇಲ್ಲಿ ವಿಲೇವಾರಿ ವಸ್ತು ಯಾವುದು? ಶೀಶೆಗಳು. ವಿಧಾನ ಏನ್ ಮಾಡಬೇಕಂದ್ರೆ ಗುಂಡಿ ತೆಗೆದು ಮುಚ್ಚುವುದು, ಉಳುವುದಂದ್ರೆ ಗುಂಡಿ ತೆಗೆದು ಮುಚ್ಚುವಂಥದ್ದು. ಯಾಕೆ? ಕಾರಣ ಏನು? ಯಾಕೆ ಮುಚ್ಚಬೇಕದ್ನ? ಇದನ್ನು ಸುಡಲು, ಕಾಂಪೋಸ್ಟಿಂಗ್ ಮಾಡಲು ಸಾಧ್ಯವಿಲ್ಲ. ಒಡೆದರೆ ಕಾಲುಗಳಿಗೆ ಚುಚ್ಚಿ ಗಾಯವಾಗುವುದು, ಹೌದಲ್ವಾ? ಈಗ ಖಾಲಿ ಬಾಟ್ಲಿಯನ್ನ ಎಲ್ಲರೂ ಒಡೆದಾಕಿದ್ರೆ ಓಡಾಡೋರಿಗೆ ಎಲ್ಲರಿಗೂ ತೊಂದರೆ, ಹೌದಲ್ವಾ? ಅಕಸ್ಮಾತ್ ಎಲ್ಲರ ಸೈಡಿಗೆ ಇಟ್ಬೇಕು ಅಂದ್ರೆ ಮಳೆ ನೀರು ತುಂಬಿದ ಅಥವಾ ಇನ್ಯಾರ ಏನೋ ಒಂದು ನೀರು ಅಥವಾ ಇನ್ನೇನೋ ಹಾಕ್ಬಿಟ್ರೆ ಅದರಲ್ಲಿ ಸೊಳ್ಳೆ ಬರುವಂಥದ್ದು ಅವಕಾಶ ಇರುತ್ತೆ, ಹೌದಲ್ವಾ? ಅದಕ್ಕೆ ಆ ಬಾಟ್ಲಿಗಳನ್ನ ಏನ್ ಮಾಡ್ಬೋದು ನಾವು ಸೂಕ್ತ ರೀತಿ ಅಂತಂದ್ರೆ ಎಲ್ಲಾದ್ರೂ ಯಾರು ಓಡಾಡದೇ ಇರುವಂತ ಜಾಗ, ಯಾರು ಉಪಯೋಗಿಸ್ತಿರುವಂತ ಜಾಗ ಏನ್ ಮಾಡ್ಬೇಕು, ಆ ಜಾಗದಲ್ಲಿ ಹೋಗಿ ಬಿಸಾಕ್ಬೇಕು. ಅಥವಾ ಏನ್ ಮಾಡ್ಬೇಕು, ಸ್ವಲ್ಪ ಗುಂಡಿ ತೆಗೆದೋದನ್ನ ಮುಚ್ಚಬೇಕು. ಅದು ಶೀಶೆಗಳಿಗೆ ಆಯಿತು. ಇನ್ನ ಸಸ್ಯ ಮೂಲದ ವಸ್ತು ಅಂದ್ರೆ ಸಿಪ್ಪೆ, ಸೊಪ್ಪು, ಕಾಂಡ, ಅಂದ್ರೆ ನಾವು ಮನೆ ಹೇಳಿದ್ರೆ ಮನೆ ತರಕಾರಿ ಹಚ್ತೀವಿ, ಹೌದಲ್ವಾ? ಈ ತರಕಾರಿಯಿಂದ ಬರುವಂತದ್ದು ಯಾವುದು? ಸಿಪ್ಪೆ, ಸೊಪ್ಪು, ಕಾಂಡ. ಅದನ್ನೇ ಮಾಡ್ಬೇಕು, ಕಾಂಪೋಸ್ಟಿಂಗ್ ಅಂದ್ರೆ ಕೊಳೆತು ಮಣ್ಣಿನ ಸಾರವನ್ನು ಹೆಚ್ಚಿಸುತ್ತದೆ. ಕಾಂಪೋಸ್ಟ್ ಗೊಬ್ಬರ ಅಂತ ಕೇಳಿದ್ರ? ಮನೆ ಒಳಗೆಲ್ಲ ತೊಟ್ಟಿ ಮಾಡಿರ್ತಾವ, ಅವೆಲ್ಲ ಪ್ಲಾಸ್ಟಿಕ್ ಚೀಲ ಕೊಟ್ಟು ತೊಟ್ಟಿ ಮಾಡೋದು ನೋಡಿದೀರಾ? ತೊಟ್ಟಿ ಮಾಡ್ತಾ ನೋಡಿದೀರಾ? ಅದರಲ್ಲಿ ಈ ತರಕಾರಿ ಹೆಚ್ಚಿದ್ದು ಮನೆಯಲ್ಲಿ ಬಂದ ಕಸಗಳನ್ನು ಹಾಕ್ಬಿಟ್ಟು ಮಣ್ಣನ್ನು ಹಾಕ್ತಾ ಹೋಗ್ತಾರೆ. ಇನ್ನು ನಾವು ತಿಪ್ಪೆಗಳಂತ ಮಾಡಕ್ ಬೇರೆ, ಅದಕ್ಕೆ ತಗನಿಂದ ಸಿಗುವಂಥದ್ದು ಮನೆ ಕಸನ ತಗೊಂಡೋಗ್ಬಿಟ್ಟು ಸಗಣಿಯನ್ನೆಲ್ಲ ಹಾಕ್ಬಿಟ್ಟು ಅವ್ರ ಮೇಲೆ ಮಣ್ಣು ಹಾಕ್ಬಿಟ್ಟು, ಸೆದೆ ಹಾಕ್ಬಿಟ್ಟು, ಮಣ್ಣು ಹಾಕ್ಬಿಟ್ಟು, ಮಳೆ ಬಂದ ನೀರು ಕೊಡ್ಕೊಂಡು ಮೊಲಗಳಿಗೆ ಗೊಬ್ಬರ ಆಗುತ್ತೆ, ಹೌದಲ್ವಾ? ಇಲ್ಲಿ ಹೇಳುವಂಥದ್ದು ಸಿಪ್ಪೆ, ಸೊಪ್ಪು, ಕಾಂಡ ಕೊಳೆತು ಮಣ್ಣಿನ ಸಾರವನ್ನು ಹೆಚ್ಚಿಸುತ್ತದೆ. ನಾವು ಬೆಳೆಯನ್ನು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಡಬ್ಬಗಳು ಇವನ್ನು ಕೂಡ ಕೂಡುವಂಥದ್ದು. ಸುಡಲು ಸಾಧ್ಯವಿಲ್ಲ, ಏನಾದರೂ ಹಾಕಲು ಒಯ್ಯಲು ಉಪಯೋಗವಿಲ್ಲ ಎಂದಾದರೆ ಚೆಚ್ಚಿ ಚಪ್ಪಟೆ ಮಾಡಿ ಕೂಡುವುದು. ಇಲ್ಲ ಗುಜರೇನೂ ತಗೊಳಲ್ಲ, ಮನೆಗೆ ಯಾಕೂ ಉಪಯೋಗಕ್ಕಿಲ್ಲ. ಅದನ್ನೇ ಮಾಡ್ಬೇಕು, ನಾವು ಅದನ್ನ ಚೆನ್ನಾಗಿ ತೆಗೆದುಬಿಟ್ಟು ಇಷ್ಟಿರೋದನ್ನ ಇಷ್ಟು ಮಾಡಿ ಯಾವ್ದಾದ್ರು ಗುಂಡಿ ತೆಗೆದು ಮುಚ್ಚುವಂಥದ್ದು. ಕೇಳಿದರೆ ಈಗ ಭಾರತ ಸರ್ಕಾರ ಹೊಸ ರೂಲ್ಸ್ ಮಾಡಿದೆ, 15 ವರ್ಷಗಳ ತುಂಬಿದ ಎಲ್ಲಾ ವಾಹನಗಳನ್ನ ಗುಜರಿಗೆ ಹಾಕಬೇಕು. ಕೇಳಿದಿರಾ? ಎಷ್ಟೋ ಬಸ್ಸುಗಳು, ಲಾರಿಗಳು, ಕಾರುಗಳು, ವೆಹಿಕಲ್ಗಳು ಇನ್ನು ಗುಜರಿಗೆ ಹೋಗ್ತಾರೆ. ಅವನ ತಂದು 15 ವರ್ಷ ಮಾತ್ರ ಆಯಿಸೋದು, ಹೌದಲ್ವಾ? ಯಾಕೆ ಅಂತಂದ್ರೆ ಅಂತ ವಸ್ತುಗಳು ಮನುಷ್ಯನಿಗೆ ಹಾನಿಕಾರಕ. ಬ್ರೇಕ್ ಫೇಲ್ ಆಗ್ಬೋದು, ಬೆಂಕಿ ಹತ್ಕೋಬಹುದು, ಅನಾಹುತಕ್ಕೆ ಕಾರಣಗಳು ಆಗ್ತಾ ಇದ್ದಾವೆ. ಹಂಗಾಗಿ ಅದು ಪರಿಸರಕ್ಕೆ ಬಂದ್ರೆ ಹೊಗೆಯನ್ನು ಜಾಸ್ತಿ ಬಿಡುತ್ತೆ, ಪರಿಸರ ಮಾಲಿನ್ಯ ಆಗುತ್ತೆ. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಸ್ಕ್ರಾಪ್ ಔಟ್ ಆಗ್ತಿದ್ದಾರೆ. ನೀವು ನ್ಯೂಸ್ ಅಲ್ಲೆಲ್ಲ ಬರುತ್ತೆ ನೋಡಿದ್ರೆ, ಯೂಟ್ಯೂಬ್ ಚಾನಲ್ ಹೋಗ್ರಿ, ಬೇರೆ ಬೇರೆ ದೇಶದೊಳಗೆ ಒಂದು ಕಾರಿಂದ ಆಟೆ ಹೊಟ್ಟಿರ್ತಾರೆ, ಒಂದು ಮಿಷಿನ್ ಬಂದುತ್ತೆ. ಈಗ ಒಂದು ಇದು ನೋಡಿದ್ರೆ JCB ಟೈಪ್ ಇರುತ್ತೆ, ಅದಲ್ವಾ? ಇನ್ನೊಂದು ಡಬ್ಬ ಇರುತ್ತೆ, ಅದ್ರಲ್ಲಿ ಅದನ್ನ ಹಾಕ್ತಾರೆ, ಎತ್ತಿ ಹಾಕ್ತಾರೆ, ಅದನ್ನ ಈಗ ಪ್ರೆಸ್ ಮಾಡ್ತಾರೆ, ಬಸೈಡ್ ಆಗುತ್ತೆ, ಅದಲ್ವಾ? ನೆಕ್ಸ್ಟ್ ಈ ಕಡೆಯಿಂದ ಒಂದ್ಸರಿ ಈ ಕಡೆ ಪ್ರೆಸ್ ಮಾಡ್ತಾರೆ, ಇಷ್ಟೇ ಆಗುತ್ತೆ. ದೊಡ್ಡ ದೊಡ್ಡ ಕಾರು ಇಷ್ಟೇ ಆಗುತ್ತೆ, ನೀವು ನೋಡಿರ್ಬೇಕಾದ್ರೆ ಸ್ಕ್ರಾಪ್ ವೆಹಿಕಲ್ ಅಂತ ಹೊಡಿರೋದು, ಆ ತರ ಚಿತ್ರ ಬರುತ್ತೆ, ಆ ತರ ಮಾಡಿದ್ದಾರೆ. ನೆಕ್ಸ್ಟ್ ಕಾಗದ, ಚಿಂದಿ, ಇತರೆ ಉಳಿಯುವ ವಸ್ತುಗಳು ಸುಡುವುದು ಅಂತ. ವೇಸ್ಟ್ ಪೇಪರು ನಾವು ಹಚ್ಚಿದ್ವಲ್ಲ, ಬೆಂಕಿ ಕೆಲಸಕ್ಕೆ ಬರ್ತದೆ, ಹಚ್ಚಿದ್ವಲ್ಲಪ್ಪ, ನೀವೆಲ್ಲ ಕಸ ಹಾಕ್ತಿರಲ್ಲಪ್ಪ, ಸುತ್ತಮುತ್ತ ಆಸಲ್ಲಿ ಬೆಂಕಿ ಹಾಕಿದ್ರ ಅಂತ ಸುಡೋದು ಉತ್ತಮ. ಏನ್ ಕಾರಣ ಏನು? ಇವು ಕೊಳೆಯಲು ಬಹಳ ಕಾಲ ತೆಗೆದುಕೊಳ್ಳುತ್ತದೆ, ಆದ್ದರಿಂದ ಸುಡುವುದೇ ಒಳಿತು. ಪ್ಲಾಸ್ಟಿಕ್ ವಸ್ತುಗಳನ್ನು ಸುಟ್ಟಾಗ ಅಪಾಯಕಾರಿ ಅನಿಲ ಹೊರಬರುವುದರಿಂದ ಅದನ್ನು ಸುಡುವುದು. ನಾನು ನಿಮಗೆ ಅದಕ್ಕೆ ಯಾಕೆ ದೂರ ಇಟ್ಕೊಳ್ಳಿ ಅಂತ ಹೇಳಿದೆ. ಯಾಕೆ ಅದಕ್ಕೇನೋ ಬಾಟ್ಲಿ ಗಿಟ್ಲಿ ಏನಂತ ಪಟ್ಟಂತೆ
ಅದು ನಿಮಗೆ ಗೊತ್ತಾಗಲಿಲ್ಲ, ನಮಗೆ ಗೊತ್ತಾಗಲ್ಲ. ಪಟ್ಟಂತ ಶಬ್ದ ಬಂತ ಇಲ್ಲ, ಯಾವ ಚೇತ ಭರತ ಅವನ ಯಾವನ ಬೆಂಕಿ ಹಾಕಿದೆ, ಹೌದಿಲ್ಲಪ್ಪ. ಪಟ್ಟಂತ ಶಬ್ದ ಬಂತ, ನೀವು ಸುತ್ತ ಒಳ್ಳೆ ಎಣ ಸುಡ ತಿಳಿಸಿ ಸುತ್ತ ಇಟ್ಕೊಂಡಿದ್ರಿ, ಹೌದಲ್ವಾ? ಅದೇನಾಗುತ್ತೆ, ಆ ಬೆಂಕಿಯ ಶಾಖೆ ಸಿಡಿದ್ಬಿಟ್ಟು ಯಾಕಂದ್ರೆ ಮುಖು ಸಿಡಿಯುತ್ತೆ, ಬೇರೆ ಯಾವ ಭಾಗಕ್ಕೆ ಸಿಡಿಬಹುದು. ಅದಕ್ಕೆ ಬೆಂಕಿ ಹಚ್ಚಿದಾಗ ಅಂತ ವಸ್ತುಗಳನ್ನ ತೆಗೆದು ಹಾಕ್ಬೇಕು, ಇಲ್ಲ ದೂರ ಇಟ್ಕೊಳ್ಬೇಕು. ಇಷ್ಟು ಇದೊಂದು ಚಾರ್ಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಘನ ತ್ಯಾಜ್ಯ ವಸ್ತುಗಳನ್ನು ಸೂಕ್ತವಾದ ಸ್ಥಳಗಳಲ್ಲಿ ರಾಶಿ ಹಾಕುವುದು ಮತ್ತು ಸುಡುವ ಮೂಲಕ ಶೇಖರಣೆ ಹಾಗೂ ವಿಸರ್ಜನೆ ಕ್ರಮಗಳನ್ನ ಕೊಂಡಿರುತ್ತದೆ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳು ಮತ್ತು ಚರಂಡಿಗಳ ಕೊಳಚೆಗಳನ್ನು ಶೇಖರಣೆ ಮಾಡುವುದಕ್ಕೆ ಮತ್ತು ವಿಸರ್ಜಿಸುವುದಕ್ಕೆ ಯಾವುದೇ ಸೂಕ್ತವಾದ ವ್ಯವಸ್ಥೆ ಇರುವುದಿಲ್ಲ. ಅಂದ್ರೆ ಈ ಪಟ್ಟಣಗಳಲ್ಲಿ ನಿಮ್ಮೂರು ಪಂಚಾಯತಿಗೆಲ್ಲ ಕಸ ತಗೊಂಡು ಬುದ್ಧಿ ನೋಡಿ ಸುರಿತಾರೆ. ಇದೆಲ್ಲ ಒಂದು ಹಳ್ಳಪಳ್ಳಿ ಅನಿಸುತ್ತಲ್ಲಪ್ಪ, ಅಲ್ಲಿ ಮಾಡಿದ್ರೆ ಸ್ಮಶಾನ ಐತ್ ಮಾಡಿದ್ರಲ್ಲ, ಅಂಗನವಾಡಿ ಮತ್ತೆ ನಿಮ್ಮೂರ್ ಮಧ್ಯೆ ಸ್ಮಶಾನ ಐತಲ್ಲ, ಅಲ್ಲಿ ತಗೊಂಡಾಗ ಆಗ್ತದೆ. ಅದು ಬಿಟ್ಟರೆ ಇಲ್ಲ ನಿಮ್ಮೂರಿಂದ ಇಲ್ಲೊಂದು ಲಾಸ್ಟ್ ಮನೆ ರಂಗಪಂಚರ ಮನೆ ಬರುತ್ತೆ ನೋಡಿ, ಅಲ್ಲಿ ಕೂಡ ಕಸಗಳನ್ನ ಹಾಕ್ತದೆ. ಅದೆಲ್ಲ ಏನಾಗುತ್ತೆ, ಅಲ್ಲಿಂದ ಗಾಳಿ ಬೀಸಿದಾಗ ನಮ್ಮ ಊರಿಗೆ ನಮಗೆ ಸಮಸ್ಯೆ. ಆದ್ರೆ ಅದೇ ಪಟ್ಟಣಗಳಲ್ಲಿ ನಗರಗಳಲ್ಲಿ ಏನ್ ಮಾಡ್ತಾರೆ, ಅದಕ್ಕೊಂದು ಜಾಗ, ಉದಾಹರಣೆಗೆ ಹರಿಯಾಣ ಫಸ್ಟ್ ಹೋಗ್ತಂತಲೇ ಸುಡಕ್ಕೊಂದು ಜಾಗ ಐತೆ ಮಾಡಿದ್ರ, ಈ ಬ್ರಿಡ್ಜಿಂದ ಹೋಗ್ತೀರಾ, ಹೋಗ್ತಲ್ಲ ಖಾಲಿ ಜಾಗ ಐತೆ, ಅಲ್ಲಿ ಪಟ್ಟಣ ಪಂಚಾಯತಿ ನಗರ ವಿಲೇವಾರಿ ಪ್ರದೇಶ ಅಂತ ಬೋರ್ಡ್ ಹಾಕಿದ್ದೀನಿ ಸರ್, ದೊಡ್ಡ ನೋಡಿದಿರಲ್ಲ. ಇದು ಮೆಡಿಸಿನ್ ಫ್ಯಾಕ್ಟ್ರಿ ಬರುತ್ತೆ, ಆ ಫ್ಯಾಕ್ಟ್ರಿ ಈ ಕಡೆ ಐತಿ, ಈಗ ಹೇಳಿದ್ನಲ್ಲ ಹೋಗ್ತಾ ನೋಡ್ಕೊಂಡು ಬೋರ್ಡ್ ನೋಡ್ಕೊಂತ ಹೋದ್ರಿ, ಐತಿಲ್ಲ ಅಂತ ಗೊತ್ತಾಗ ಏನ್ ಮಾಡ್ತೀವಿ, ಇಡೀ ಹರಿಯಾಣ ನಗರ ಕಸವನ್ನೆಲ್ಲ ತಂದು ಅಲ್ಲಿ ಹಾಕಿ ಸುಡುವಂಥದ್ದನ್ನು ಸುಡ್ತಾರೆ, ಮುಚ್ಚುವಂಥದ್ದನ್ನು ಮುಚ್ತಾರೆ, ಇಲ್ಲ ಕಾಂಪೋಸ್ಟ್ ಗೊಬ್ಬರ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ. ಸಮರ್ಪಕ ಹಾಗೂ ವೈಜ್ಞಾನಿಕ ವಿಧಾನದಿಂದ ಘನ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವುದು, ಕಸದ ವಿಸರ್ಜನೆಯಲ್ಲಿ ವ್ಯರ್ಥ ಪದಾರ್ಥಗಳ ವಿಂಗಡಣೆ ಒಳಗೊಂಡಿದೆ. ಲೋಹಗಳಂತಹ ಸುಡಲಾಗದ ತ್ಯಾಜ್ಯ ವಸ್ತುಗಳನ್ನು ನೆಲಬತ್ತಿಗಳಲ್ಲಿ ಅಥವಾ ತೊಕ್ಕುಗಳಲ್ಲಿ ತುಂಬಬೇಕು. ಸುಡಬಹುದಾದಂತಹ ತ್ಯಾಜ್ಯ ವಸ್ತುಗಳನ್ನು ವಿಶೇಷವಾಗಿ ನಿರ್ಮಿಸಿದ ದಹನ ಕುಂಡಗಳಲ್ಲಿ ಹಾಕಿ ಸುಡಬೇಕು. ಇದರಿಂದ ಬಹಳಷ್ಟು ರೋಗಕಾರಕ ಮತ್ತು ಜೈವಿಕ ವಸ್ತುಗಳನ್ನು ನಾಶವಾಗ್ತವೆ. ಅಷ್ಟು ಘನ ತ್ಯಾಜ್ಯ ವಸ್ತುಗಳಿಂದ. ಇನ್ನ ದ್ರವ ತ್ಯಾಜ್ಯ ವಸ್ತುಗಳ ಬಗ್ಗೆ, ಹರಿಯುವ ಕೊಚ್ಚೆ ನೀರು, ಡಿಟರ್ಜೆಂಟ್ಗಳು, ವಾಣಿಜ್ಯ ಮತ್ತು ವಾಸದ ಗೃಹ ಮೂಲಗಳಿಂದ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಾಲಿನ್ಯಕಾರಕಗಳು ಒಳಚರಂಡಿಯನ್ನು ಸೇರುತ್ತವೆ. ನಿಜ ಅಲ್ವಾ? ನಾವು ಸ್ನಾನ ಮಾಡುವಾಗ ವಿವಿಧ ರೀತಿಯ ಸಾಬೂನುಗಳನ್ನು ಉಪಯೋಗಿಸ್ತೀವಿ, ಹೌದಲ್ವಾ? ಬಟ್ಟೆ ತೊಳೆಯುವಾಗ ಸಾಬೂನು ಉಪಯೋಗಿಸ್ತೀವಿ, ಶಾಂಪುಗಳನ್ನು ಉಪಯೋಗಿಸ್ತೀವಿ. ಇನ್ನ ಬಟ್ಟೆಗಳು ಚೆನ್ನಾಗಿಲ್ಲ ಅಂತೇಳಿ ಕಂಫರ್ಟ್, ಹೌದಲ್ವಾ, ಆ ಥರವನ್ನ ಉಪಯೋಗಿಸ್ತೀವಿ, ಹೌದಲ್ವಾ? ಅವು ನಮಗೆ ಎಷ್ಟು ಒಳ್ಳೇದೋ, ಹೌದಲ್ವಾ, ಅದಕ್ಕೇನು ಡಬಲ್ ಕೆಟ್ಟದ್ದು ನಮಗೆ, ಹೌದಲ್ವಾ, ಹೌದೇ ಇಲ್ವಾ? ಅಂತ ನೀರುಗಳನ್ನು ನಾವೇನ್ ಮಾಡ್ತಿದೀವಿ, ಚರಂಡಿಗಳಿಗೆ ಬಿಡ್ತಾ ಇದ್ದೀವಿ. ಭಾರತದ ಗ್ರಾಮೀಣ ಪ್ರದೇಶಗಳಲ್ಲಿ ಗೃಹ ಕೃತ್ಯ ತ್ಯಾಜ್ಯ ವಸ್ತುಗಳು ಮತ್ತು ಚರಂಡಿಗಳ ಕೊಳಚೆಗಳನ್ನು ಶೇಖರಣೆ ಮಾಡುವುದಕ್ಕೆ ಮತ್ತು ವಿಸರ್ಜಿಸುವುದಕ್ಕೆ ಯಾವುದೇ ಸೂಕ್ತವಾದ ವ್ಯವಸ್ಥೆ ಇರುವುದಿಲ್ಲ. ಬೆಂಗಳೂರು ನಗರದಲ್ಲಿ, ದೊಡ್ಡ ದೊಡ್ಡ ನಗರಗಳಲ್ಲಿ ನೀರನ್ನ ರೀಫಿಲ್ಟರ್ ಮಾಡ್ತಾರೆ, ಕೇಳಿದ್ದೀರಾ? ನೀರು ಶುದ್ಧೀಕರಣ ಘಟಕ ಅಂತ ಇದೆ. ನಿಮ್ಮ ಚರಂಡಿ ನೀರನ್ನ ಒಂದ್ ಕಡೆ ಸಂಗ್ರಹ ಮಾಡಿಬಿಟ್ಟು 5 ರಿಂದ 10 ಬಾರಿ ಶುದ್ಧೀಕರಣ ಮಾಡ್ತಾರಲ್ಲ, ಕೆಮಿಕಲ್ಗಳನ್ನ ಹಾಕಿ. ಕೇಳಿದ್ರೆ ಅಸಹ್ಯ ಅನಿಸುತ್ತೆ, ಹೋಗ್ಬಿಟ್ರೆ ಇನ್ನೂ ಅಸಹ್ಯ ಅನಿಸುತ್ತೆ. ಆ ಥರ ಒಂದು ವ್ಯವಸ್ಥೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಇಲ್ಲ. ಅದಕ್ಕೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನಗಳು ಸ್ವಲ್ಪ ಗಟ್ಟಿಮುಟ್ಟಾಗಿ ಇದ್ದಾರೆ. ಚರಂಡಿ, ಕೊಳಚೆ ಸಂಸ್ಕರಣಾ ಘಟಕ, ಕೈಗಾರಿಕಾ ಮತ್ತು ನಗರ ವಲಯಗಳಿಂದ ಹರಿಯುವ ಕಲುಷಿತವಾದ ನೀರನ್ನು ಸಂಸ್ಕರಿಸಿದ ನಂತರವೇ ನೀರಾವರಿಗಾಗಿ ಬಳಸಬಹುದು. ದ್ರವ ತ್ಯಾಜ್ಯಗಳ ಸಂಸ್ಕರಣಾ ವಿಧಾನದ ಮಾದರಿಯ ಚಿತ್ರಗಳನ್ನು ಈ ಕೆಳಗೆ ನೀಡಲಾಗಿದೆ. ಉದಾಹರಣೆಗೆ ಈ ರೀತಿ ಕೆಳಗೆ ಚಿತ್ರ ಕೊಟ್ಟಿದ್ದಾರಲ್ಲ, ಈ ರೀತಿ ನೀರನ್ನ ಶುದ್ಧೀಕರಣವನ್ನ ಮಾಡ್ತಾರೆ. ವಿಧಾನಗಳನ್ನ ಕೊಟ್ಟಿದ್ದಾರೆ ನೋಡಿ, ಒಂದೊಂದೇ. ಮಳೆ ನೀರು ಇಲ್ಲಿ ಬರುತ್ತೆ, ಲಾಸ್ಟ್ ಫಿಲ್ಟರ್ ಬರೋ ನೀರು ಇದೆ ನೋಡಿ. ನಿಮ್ಮ ಚರಂಡಿ ನೀರನ್ನೇ ಫಿಲ್ಟರ್ ಮಾಡಿ ಮತ್ತೆ ಇಡೀ ಸರಬರಾಜನ್ನ ಮಾಡ್ತಾರೆ. ಮೈಸೂರು ಮತ್ತೆ ಬೆಂಗಳೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಈ ರೀತಿ ವಿಧಾನಗಳು ಕೂಡ ಇದ್ದಾವೆ. ಇನ್ನು ಬಾವಿ ಕೆರೆಗಳ ಸ್ವಚ್ಛತೆ, ಬಾವಿಗಳನ್ನ ಯಾವ ರೀತಿ ಸ್ವಚ್ಛತೆ ಮಾಡಬೇಕು ಮತ್ತು ಕೆರೆಗಳನ್ನ ಯಾವ ರೀತಿ ಸ್ವಚ್ಛತೆ ಮಾಡಬೇಕು. ಒಂದು, ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಎಂದೆರಡು ವಿಧಾನಗಳಿವೆ, ಹೌದಲ್ವಾ? ತೆರೆದ ಬಾವಿ ಅಂತಂದ್ರೆ ಈಗ ಯಾರು ಉಪಯೋಗಿಸಲ್ಲ ಬಾವಿಗಳನ್ನ. ನೋಡಿದ್ರೆ ಮುಂಚೆಲ್ಲ ಬಾವಿಗೆ ಹಗ್ಗ ನೀರ್ಸಿರ್ತಾ ಇತ್ತು ಅಲ್ವಾ, ಅವನ್ನ ತೆರೆದ ಬಾವಿಗಳು ಅಂತ ಕರೀತಾರೆ. ಇನ್ನ ಕೊಳವೆ ಬಾವಿಗಳಂದ್ರೆ ಬೋರ್ವೆಲ್. ಬೋರ್ವೆಲ್ ನೋಡಿದ್ರಲ್ವಾ, ಇಲ್ಲ ಮೂಲೆ ನಮ್ಮದ ಒಂದು ಐತಲ್ಲ, ನೋಡಿದ್ರೆ ಇಲ್ಲ, ಅದೆಲ್ಲ ಕುಟ್ಟಿ ಹೋಗ್ತಾ ಇದ್ದೆ. ಬಾವಿಗಳಲ್ಲಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಎಂದೆರಡು ವಿಧಗಳಿವೆ.
ಎರಡನೇದು ಬಾವಿಗಳ ಸುತ್ತಮುತ್ತಲು ಕೈಗಾರಿಕೆಗಳು ಇಲ್ಲದಿರುವುದು ಸೂಕ್ತ. ಬಾವಿ ಐತಪ್ಪ ಅಂತಂದ್ರೆ ಸುತ್ತಮುತ್ತ ಯಾವ ಕೈಗಾರಿಕೆಗಳು ಇರಬಾರದು. ಬಾವಿಯನ್ನು ಉಪಯೋಗಿಸಿದ ವೇಳೆಯಲ್ಲಿ ಅದರ ಬಾಯಿಯನ್ನು ಮರ ಅಥವಾ ಲೋಹದ ಅಲಗಿಯಿಂದ ಮುಚ್ಚಿಡುವುದರಿಂದ ಕಸ ಕಡ್ಡಿ ಧೂಳು ಕೀಟಗಳು ನೀರಿನೊಳಗೆ ಬೀಳುವುದಿಲ್ಲ. ಅದರ ಊರೊಳಗೆ ಇರ್ತಕ್ಕಂಥ ಬಾವಿಗಳಿಗೆ ಛತ್ರ ಕಟ್ಟೆಯನ್ನು ಕಟ್ಟಿರ್ತಾರೆ ನೋಡಿದಿರಾ. ಯಾವ್ದಾದ್ರು ಸಡನ್ ಆಗಿ ಗಾಳಿ ಬಂದ್ರೆ ಆ ಧೂಳದೊಳಗೆ ಹೋಗದೇ ರೀತಿ ಇರಲಿ, ಅಥವಾ ಯಾವುದೇ ಪ್ರಾಣಿಗಳು ಈ ನಾಯಿ, ಎಮ್ಮೆ, ಹಸು, ಮನುಷ್ಯ ಯಾರು ಕೂಡ ರಾತ್ರಿ ಹೊತ್ತು ಬೀಳದಂಗೆ ಇರಲಿ ಅಂತ ಕೂಡ ಕಟ್ಟೆಯನ್ನ ಕಟ್ಟಿರ್ತಾರೆ. ಆ ನೀರಿನ ಕೆಲಸವನ್ನು ಮುಗಿದ್ಮೇಲೆ ಏನ್ ಮಾಡ್ತಾರೆ, ಅದಕ್ಕೆ ಒಂದು ಆಲ್ಗೆ ಟೈಪ್ ಅನ್ನ ಮಾಡಿರ್ತಾರೆ, ಕಲ್ಲನ್ನ ಮಾಡಿರ್ತಾರೆ, ಅದನ್ನ ಮುಚ್ಚುವಂತ ವ್ಯವಸ್ಥೆ ಮಾಡಬೇಕು. ಉದಾಹರಣೆಗೆ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಬಾವಿ, ನೀವು ಬಾವಿ ನೋಡಿದರೆ ಇಲ್ಲ ಅಲ್ವಾ, ಆ ತರ ವ್ಯವಸ್ಥೆ ಇದೆ. ಇನ್ನ ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು. ಹೇಳಿದ್ದಾನೆ ಬಾವಿ ಸುತ್ತ ಸ್ವಲ್ಪ ಕಟ್ಟೆಯನ್ನ ಕಟ್ಟಿರ್ತಾರೆ. ನಾವು ಇದೆಲ್ಲ ಹೊರಕೆ ಬಿಟ್ಟು ಅದನ್ನ ಹಗ್ಗವನ್ನೊಳಗೆ ಬಿಟ್ಟು ನೀರನ್ನ ಕಳೆಯುವಂಥದ್ದು. ಈ ಕಡಗ ಪಡಗೆಲ್ಲ ಹಾಕಿರ್ತಾರಲ್ವಾ, ಆ ತರ ಒಂದು ವ್ಯವಸ್ಥೆ ಇರುತ್ತೆ. ಸಿಮೆಂಟಿನಿಂದ ಸ್ವಲ್ಪ ಎತ್ತರದ ಮನೆ ನಿರ್ಮಿಸಿ ಆ ಬಕೆಟ್ ಅನ್ನು ಇಡಲು ಸ್ವಚ್ಛ ಜಾಗ ಮಾಡುವುದರಿಂದ ನೀರು ಮಲಿನವಾಗುವುದು ತಪ್ಪುತ್ತದೆ. ಸ್ವಲ್ಪ ಎತ್ತರವಾದ ಕಟ್ಟೆಯನ್ನು ಕಟ್ಬಿಟ್ಟು, ನೀವು ಮನೆಗಳೆಲ್ಲ ನೋಡಿದಿರಾ, ಮನೆಗಳಲ್ಲಿ ಪ್ರತಿ ಮನೆಯಲ್ಲಿ ಬಕೆಟ್ ಇಡಕ್ಕಂತ ಸ್ವಲ್ಪ ಎತ್ತರವಾದ ಕಟ್ಟೆ ಕಟ್ಟಿರ್ತಾರೆ, ಅದರ ಒಂದು ಮೂಲೆ ನೋಡಿದಿರಾ. ಆ ತರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿರಬೇಕು. ಹೊರ ಚಲಿದ ನೀರು ಹರಿದು ಹೋಗಿ ಬಾವಿಯ ಸುತ್ತಮುತ್ತಲಿನ ಜಾಗ ಒಣಗಿದಂತಿರಲು ವ್ಯವಸ್ಥೆ ಮಾಡುವುದರಿಂದ ಬಾವಿಯ ಸುತ್ತ ನೀರು ನಿಂತು ಅಲ್ಲಿ ಸೊಳ್ಳೆಗಳು ವೃದ್ಧಿ ಆಗುವುದಿಲ್ಲ. ಈ ಒಂದು ಬಾವಿ ಐತಪ್ಪ ಅಂದ್ರೆ ಸುತ್ತ ಸ್ವಲ್ಪ ಸಿಮೆಂಟಿಂಗ್ ಕಟ್ಟಿರೋ ಅಥವಾ ಮಣ್ಣಿನ ರಾಶಿನ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ಆ ಮೇಲ್ಗಡೆ ಬೇಕಾದಂತ ನೀರು ಚೆಲ್ತಾ ಇರ್ತಾವಲ್ಲ, ಆ ನೀರು ದೂರ ಹೋಗ್ಲಿಕ್ಕೆ ಅವಕಾಶ ಆಗುತ್ತೆ. ಅದು ಅಲ್ಲೇ ನಿಂತು ಏನಾಗುತ್ತೆ, ಆ ಬಾವಿಯ ಜಡ ಕುಸಿಬಹುದು ಅಥವಾ ಕೆಸರಾಗಬಹುದು, ಅಲ್ಲೇ ನಿಂತ್ಕೊಂಡು ಸೊಳ್ಳೆ ಆಗ್ಬೋದು, ಯಾವುದೇ ರೋಗಗಳಿಗೆ ನಾವು ಬಲಿ ಆಗ್ಬೋದು. ಅದರ ವ್ಯವಸ್ಥೆ ಕೂಡ ನಿಮಗೆ ತೋರಿಸಿದ್ದಾರೆ. ನೆಕ್ಸ್ಟ್ ಬಂದ್ರೆ ಕೆರೆಗಳ ಸ್ವಚ್ಛತೆ. ಕೆರೆಯ ಸಂರಕ್ಷಣೆ. ಕೆರೆಗಳಲ್ಲಿ ಹೂಳು ತುಂಬಿಕೊಳ್ಳುವುದರಿಂದ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗುತ್ತದೆ. ಅದರಿಂದ ಕೆರೆಗಳಲ್ಲಿ ಹೂಳೆತ್ತುವುದು ಅವಶ್ಯಕ. ಅಂದ್ರೆ ಈಗ ಕೆರೆಯಲ್ಲಿ ನೀರು ಯಾರು ಕೂಡ ಬೋರ್ ಹಾಕಿ ನೀರು ತುಂಬಿಸಲ್ಲ ಕೆರೆಗೆ, ಅದಲ್ವಾ. ಒಂದ್ ಕಡೆಯಿಂದ ಮಳೆಗಾಲದಲ್ಲಿ ಹಳ್ಳ ಕೊಳ್ಳಗಳಿಂದ ನೀರು ಹೊರಬರು ಸಹಜ. ನೀರು ಅಷ್ಟೇ ಬರಲ್ಲ, ಅದ್ರ ಜೊತೆಗೆ ಏನ್ ಮಾಡುತ್ತೆ, ಮಣ್ಣನ್ನು ಕೂಡ, ಇಡೀ ಮಣ್ಣನ್ನು ಕೂಡ ಅದು ತರುತ್ತೆ, ಕಸ ಕಡ್ಡಿಗಳನ್ನು ತರುತ್ತೆ. ತಂದಾಗ ಏನಾಗುತ್ತೆ, ನಮ್ಮ ಕೆರೆಗಳಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಅಲ್ಲೇ ಸ್ಟಾಪ್ ಆಗುತ್ತೆ, ಹೌದಲ್ವಾ. ಆ ನೀರೆಲ್ಲ ಬಂದಿದ್ಮೇಲೆ ಏನ್ ಮಾಡ್ತಾರೆ, ಕೆಲವರು ಒಳಗಡೆ ಮಣ್ಣು ಅಂತ ಹೊಡಿತಾರೆ, ಅದು ಗೊಬ್ಬರ ಅಂತ ಬೇಗ ಔಷಧ ಕೊಡ್ತಾರೆ, ಹೌದಲ್ವಾ. ಅಂತಹ ಹೂಳನ್ನ ನಾವು ತಗೊಳ್ಳಿ ಏನ್ ಮಾಡ್ಬೇಕು, ಯಥೇಚ್ಛವಾಗಿ ನೀರನ್ನ ಸಂಗ್ರಹಣೆಯನ್ನ ಮಾಡಬಹುದು. ಅದು ವರ್ಷ ನಾವು ಯಾರು ತೆಗೆದೇ ಇದ್ರೆ ಏನಾಗುತ್ತೆ, ಅದು ಮುಚ್ಚಿಗೆ ಬಂದು ಕೆರೆ ಮುಚ್ಚೋಗ ಸಾಧ್ಯತೆ ಇರುತ್ತೆ. ನೀರಿನ ಬರಗಾಲ ಹೆಚ್ಚಿಗೆ ಅವಕಾಶ ಕೂಡ ಇರುತ್ತೆ. ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿರುವುದರಿಂದ ಬೇಸಿಗೆಯಲ್ಲಿ ಬತ್ತಿ ಹೋಗುತ್ತವೆ. ಎಲ್ಲ ಕೆರೆಗಳು ಕೂಡ ಮಳೆಯನ್ನೇ ಅವಲಂಬಿಸಿರೋದ್ರಿಂದ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ, ನೀರು ಆವಿಯಾಗಿ ಹೋಗುತ್ತೆ, ಕೆಲವೊಂದು ಭೂಮಿನೂ ಕೂಡ ಕಲ್ಕೊಳ್ಳುತ್ತೆ. ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರದು. ಕೆರೆ ಐತಪ್ಪ ಅಂದ್ರೆ ಯಾರು ಏನ್ ಹೇಳಿದ್ರು ಬಿಡಲ್ಲ, ನಾವು ಎಮ್ಮೆ ಮೈ ತೊಳ್ಕೊಂಬರದೆ ಸೈ. ಎಮ್ಮೆಯನ್ನು ಮೈ ತೊಳಿತೀವಿ, ದನಗಳು ಕೂಡ ಮೈ ತೊಳಿತೀವಿ, ಜನನು ಕೂಡ ಮೈ ತೊಳ್ಕೊಂತಾರೆ. ಕೆಲವರು ಬಟ್ಟೆನ ತೊಳ್ಕೊಂಬರ್ತಾರೆ, ಕೆಲವರು ಪಾತ್ರೆಗಳು ಕೂಡ ತೊಳ್ಕೊಂಬರ್ತಾರೆ. ಇವೆಲ್ಲವೂ ಕೂಡ ಉದಾಹರಣೆ ಇದಾವೆ, ಹೌದಲ್ವಾ. ಮಳೆಗಾಲದಾಗೆ ಸಹಜ ಮಳೆ ನೀರು ಬಹಳ ಶುದ್ಧವಾಗಿರುತ್ತೆ, ಬಟ್ಟೆ ಕ್ಲೀನ್ ಆಗುತ್ತೆ, ಪಾತ್ರೆಗಳು ಕ್ಲೀನ್ ಆಗುತ್ತೆ ಅಂತೇಳಿ ತುಂಬಾ ಜನ ಹಳ್ಳ ಕೆರೆ ಕೊಳ್ಳಗಳಿಗೆ ಹೋಗಿ ಮನೇಲಿರ್ತಕ್ಕಂಥ ಎಲ್ಲ ಹಳೆ ಹೊಸ ಬಟ್ಟೆಗಳನ್ನು ತಗೊಂಡು ತೊಳ್ಕೊಂಬರ್ತಾರೆ, ಹೌದಲ್ವಾ. ನೋಡಿದ್ರೆ ಇಲ್ವಾ, ನೋಡಿದೀರಾ. ಜನಗಳು ಮೈ ತೊಳ್ಕೊಂತಾರ, ತೊಳಿತಾರೆ ಇಲ್ಲಪ್ಪ. ದನಗಳು ಮೈ ತೊಳಿತಿರ್ತಾನೆ, ಯಾರಿಗೆ ಗೊತ್ತು, ಮೈ ತೊಳ್ಕೋಬೇಕಾ ಏನ್ ಬೇಕಾದ್ರೆ ಹಾಕೋದು. ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆಯಬಾರದು. ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಯಾರಾದ್ರೂ ಸ್ವಚ್ಛ ಮಾಡಕ್ ಬಿಡ್ತೀರಾ ನೀವು? ಬಿಡ್ತೀರೇನಪ್ಪ ನೀವು ಯಾರ? ಇಲ್ಲಿ ಏನ್ ಹೇಳ್ತಾನೆ, ಕೆರೆಯ ಸುತ್ತಮುತ್ತ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು. ಅಂದ್ರೆ ಗಲೀಜನ್ನ ಮಾಡಬಾರ್ದು. ಕೆರೆಗಳಲ್ಲಿ ಕಸವನ್ನು ಹಾಕಬಾರ್ದು. ಅಂದ್ರೆ ಏನ್ ಪಂಚಾಯತ್ ತುಂಬಿರತ್ತೋ ಆ ಕೆಲಸವನ್ನು ಕೆರೆಯಲ್ಲಿ ಹಾಕಬಾರ್ದು. ನೆಕ್ಸ್ಟ್, ಕೆರೆಯ ಸುತ್ತ ಕಟ್ಟೆಯನ್ನು ಕಟ್ಟುವುದರಿಂದ ನೀರು ಮಲಿನವಾಗದಂತೆ ಮತ್ತು ಕೆರೆ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬಹುದು. ಕೆರೆಯ ಮೇಲೆ ಒಂದು ದಿಬ್ಬನೆ ಹಾಕಿರ್ತಾರೆ, ನೋಡಿದ್ದೀರಾ. ಮಾತರದ ವ್ಯವಸ್ಥೆಯನ್ನ ಇಟ್ಕೊಂಡಿರಬೇಕು. ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಪಡಿಸಿದ ನೀರು ಸಮೀಪದ ಕೆರೆಗಳನ್ನು ಸೇರದಂತಿರಬೇಕು. ಅಂದ್ರೆ ತೆರೆದ ಚರಂಡಿಗಳಲ್ಲಿ ಹರಿಯುವ ಸಂಸ್ಕರಣೆಗೊಳಪಡಿಸಿದ ನೀರು ಸಮೀಪದ ಕೆರೆಗಳನ್ನು ಸೇರದಂತಿರಬೇಕು. ಏನು ರೀಸೈಕಲ್ ಅಂತ ಹೇಳಿದೆ ನಾನು ನಿಮಗೆ. ನೀರನ್ನ ಶುದ್ಧೀಕರಣ ಮಾಡ್ತಾರಲ್ಲ, ಅದ್ರಲ್ಲಿ ಬರ್ತಕ್ಕಂಥ ವೇಸ್ಟ್. ಉದಾಹರಣೆ, ಮನೆಗಳಲ್ಲಿ ಫಿಲ್ಟರ್ ಹಾಕ್ಸಿದ್ದೀರಾ, ಕುಡಿಯಕ್ಕೆ ಫಿಲ್ಟರ್ ಹಾಕ್ಸ್ಕೊಂಡಿರ್ತಾರೆ ಮನೆಯಲ್ಲಿ. ಇಲ್ಲೆಲ್ಲ ದೊಡ್ಡ ಫಿಲ್ಟರ್ಗಳು ಇದ್ದಾವೆ, ನೋಡಿದ್ರೆ ನೀವು
5 ರೂಪಾಯಿ ಕೊಟ್ಟರೆ ಕ್ಯಾನ್ ಕೊಡ್ತಾರಲ್ಲ, 2 ಲೀಟ್ರಿಗೆ ಒಂದು ನೀರು ಶುದ್ಧವಾದ ನೀರು ಬೇಕಪ್ಪ ಅಂತಂದ್ರೆ 2 ಲೀಟರ್ ನೀರು ವೇಸ್ಟ್ ಆಗುತ್ತೆ. ಕೇಳಿದೆ ನಿನ್ನ? ಅದು ಯಾವುದು ಒಳ್ಳೆ ಸ್ವೀಟ್ ನೀರು ಆದ್ರೆ, ಅದೇ ಉಪ್ಪು ನೀರು ಆದ್ರೆ 1 ಲೀಟರ್ಗೆ 3 ರಿಂದ 4 ಲೀಟರ್ ನೀರು ವೇಸ್ಟ್ ಆಗುತ್ತೆ, ಹೌದಲ್ವಾ? ಆದರೆ ಆ ಬಹಳ ಶುದ್ಧವಾದಂತ ನೀರು ಕುಡಿದ್ಬಿಟ್ಟಿದ್ರೆ ನಮ್ಮ ಜನಗಳ ಕಿಡ್ನಿಗಳು ಬಹಳ ಜನ ಫೇಲ್ ಆಗ್ತಿವೆ, ಹೌದಲ್ವಾ? ಕಿಡ್ನಿಗಳು ಯಾಕೆ ಫೇಲ್ ಆಗ್ತಿದ್ದಾವೆ? ಕಿಡ್ನಿಗೆ ಏನು ಕೆಲಸ ಇಲ್ಲ ಈಗ, ಹೌದಲ್ವಾ? ಮುಂಚೆ ಎಲ್ಲ ನಾವು ಬಹಳ ಗಟ್ಟಿಯಾಗಿದ್ರು ಬಹಳ ವರ್ಷ ಬದುಕ್ತಿದ್ರು. ಯಾಕೆ ಹೇಳು? ಅವ್ರು ಎಲ್ಲಿ ಸಿಗುತ್ತಾ ನೀರನ್ನು ಕುಡಿತಿದ್ರು, ಆ ನೀರನ್ನ ಫಿಲ್ಟರ್ ಮಾಡಕ್ ನಮ್ಮ ಕಿಡ್ನಿ ಸಹಾಯ ಮಾಡ್ತದೆ. ನಾವೇ ಫಿಲ್ಟರ್ ನೀರು ಕುಡಿತಿದ್ವಿ ಅಂದ್ರೆ ಅವ್ರಿಗೆ ಏನ್ ಕೆಲಸ ಅಲ್ಲಪ್ಪ? ನೀವು ಶಾಲೆಗೆ ಬರ್ತೀರಾ ಹೋಗ್ತೀರಾ ಹೋಗ್ತೀರಾ, ಎಕ್ಸಾಮ್ ನಾನೇ ಬರೀತೀನಿ ಅಂದ್ರೆ ನಿಂದೇನ್ ಕೆಲಸ? ಇದರ ಕೆಲಸ ಇರುತ್ತಾ? ಈಗ ಆ ಪರಿಸ್ಥಿತಿ ಬಂದಿದೆ ನಮ್ಮೆಲ್ಲರ ಜೀವನ, ಹೌದಲ್ವಾ? ಉದಾಹರಣೆಗೆ ಫಿಲ್ಟರ್ ನೀರು ಕುಡಿದಿದ್ದೀವಿ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಮಿಕಲ್ ಅನ್ನು ಫಿಲ್ಟರ್ ತೆಗೆದಾಕಿರುತ್ತೆ. ನಾವು ಕುಡಿಯುವಂಥದ್ದು ಶುದ್ಧ ನೀರು ಕುಡಿತೀವಿ, ಹೌದಲ್ವಾ? ಹಂಗಾಗಿ ನಮ್ಮ ದೇಹದಲ್ಲಿ ಕೆಲವೊಂದು ಪಾರ್ಟ್ಸ್ಗಳಿಗೆ ಕೆಲಸ ಇಲ್ಲ, ಅವೆಲ್ಲ ಸ್ಟಾಪ್ ಆಗಿದೆ, ಡೆಡ್ ಆಗಿದೆ. ಹಂಗಂತೇಳಿ ಕೊಳಕು ನೀರು ಕುಡಿ ಅಂತ ನಾನು ಹೇಳಲ್ಲ, ಒಳ್ಳೆ ನೀರನ್ನೇ ಕುಡಿಯಿರಿ. ಇನ್ನು ಶುದ್ಧ ಕುಡಿಯುವ ನೀರಿನ ಪೂರೈಕೆ, ಇನ್ನು ಕೆರೆ ಚಿತ್ರಣ ಕೊಟ್ಟಿದ್ದಾರೆ ನೋಡಿ, ಎಮ್ಮೆ ತೊಳೆಯೋದು, ಬಟ್ಟೆ ತೊಳೆಯೋದು ಕೊಟ್ಟಿದಾರ, ಮನುಷ್ಯ ಮೈ ತೊಳ್ಕೊಳ್ಳೋದು, ನಾಯಿ ತೊಳೆಯೋದು ಎಲ್ಲ ಇದಾವಲ್ಲಪ್ಪ, ಎಲ್ಲ ಇದಾವ ನೋಡಲ್ಲ. ಇನ್ನು ಶುದ್ಧ ಕುಡಿಯುವ ನೀರಿನ ಪೂರೈಕೆ, ನೀರು ಎಲ್ಲೆಲ್ಲೂ ನೀರು ಕುಡಿಯಲು ಒಂದು ಹನಿಯೂ ಇಲ್ಲ. ಅನೇಕ ದೇಶಗಳು ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಕುರಿತು ಕೋಲ್ ರಿಡ್ಜರ್ ಅವರು ಬಹಳ ಉತ್ತಮವಾಗಿ ಉಲ್ಲೇಖಿಸಿದ್ದಾರೆ. ಸಮೃದ್ಧವಾದಷ್ಟು ನೀರಿದೆ, ಆದರೆ ಅದನ್ನು ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಮೊನ್ನೆ ನೀವೇ ನಿಂತದ್ದೆ ಅಂತ ಅವಳೆ ನಿಂತಿದ್ಲು, ಮಾನವ ಸರಪಳಿಗೆ ಹೋಗಿದ್ವಲ್ಲಪ್ಪ, ಅವಳ ಮುಂದೆ ಗುಂಡಿ ಇತ್ತು, ನೀರು ನಿಂತಿದ್ದು, ಸರ್ ನೀರು ಬೇಕು ಅಂತಂದು, ಕುಡಿಯಕ್ಕೆ ನೀರು ಬೇಕು ಅಂತ, ಹೌದಲ್ವಾ? ಅವಳ ಕಾಲಿಗೆ ಬೇಕಾದಷ್ಟು ನೀರೈತೆ, ಕುಡಿಯಕ್ಕೆ ಯೋಗ್ಯ ಇಲ್ಲ. ಅವಳಂದ್ರೆ ಅವಳಲ್ಲ, ಆ ಥರ ಎಕ್ಸಾಂಪಲ್, ಹೌದಲ್ವಾ? ಸಮುದ್ರದ ಬೇಕಾದಷ್ಟು ನೀರೈತಿ, ಕುಡಿಯಕ್ಕೆ ಬರುತ್ತೇನಪ್ಪ, ಹೌದಲ್ವಾ? ಹಂಗೆ ಇದ್ದು ಏನಂತಾರೆ ಇಲ್ಲಿ, ನೀರು ಎಲ್ಲೆಲ್ಲೋ ನೀರು ಕುಡಿಯಲು ಒಂದು ಹನಿಯೂ ಇಲ್ಲ. ಅನೇಕ ದೇಶಗಳು ಕುಡಿಯುವ ನೀರಿನ ಪರಿಸ್ಥಿತಿಯನ್ನು ಕುರಿತು ಕೋಲ್ ರಿಡ್ಜರ್ ಅವರು ಬಹಳ ಉತ್ತಮವಾಗಿ ಉಲ್ಲೇಖಿಸಿದ್ದಾರೆ. ಏನಂತ ಹೇಳಿದರೆ, ಸಮೃದ್ಧವಾದಷ್ಟು ನೀರಿದೆ, ಆದರೆ ಅದು ಕಲುಷಿತವಾಗಿದ್ದು ಕುಡಿಯಲು ಯೋಗ್ಯವಾಗಿಲ್ಲ. ಕುಡಿಯುವ ನೀರು ಮಾನವನು ಬದುಕಲು ನೆರವಾಗುತ್ತದೆ, ಇತರೆ ಜೀವಿ ಸಂಕುಲಗಳಿಗೂ ನೆರವಾಗುತ್ತದೆ, ಆದರೆ ಕಲುಷಿತ ನೀರು ಮನುಷ್ಯನ ಆರೋಗ್ಯವನ್ನು ಕೆಡಿಸುತ್ತದೆ, ಹೌದಲ್ವಾ? ನೀರು ಬೇಕಾದಷ್ಟು ಇದೆ, ಆದರೆ ಕುಡಿಯಲು ಯೋಗ್ಯವಾಗಿಲ್ಲ. ಆ ನೀರನ್ನ ಕಲುಷಿತ ಮಾಡ್ತಾರ ಯಾರು? ನಾವು, ಹೌದಲ್ವಾ? ಅದು ಕುಡಿದ್ರೆ ಏನಾಗುತ್ತೆ? ಅನಾರೋಗ್ಯ ಆಗುತ್ತೆ. ಆ ಪರಿಜ್ಞಾನ ನಮಗೆ ಐತಾ ಇಲ್ವಾ? ಇಲ್ಲ, ಹೌದಲ್ವಾ? ಮಾನವನಿಗೆ ಆಹಾರಕ್ಕಿಂತಲೂ ನೀರು ಬಹಳ ಅಗತ್ಯವಾಗಿದ್ದು, ಬೇಕಾದ್ರೆ ಒಂದ್ ದಿವಸ ಊಟ ಇದ್ದಂಗಿದ್ರು ಬೇಕಾದ್ರೆ ನಾವು ಇರ್ಬೋದು, ನೀರು ಬೇಕೇ ಬೇಕು. ಶುದ್ಧ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕಾದದ್ದು ಸಮುದಾಯ ಆರೋಗ್ಯ ಸೇವೆಗಳಲ್ಲಿ ಮೂಲಭೂತವಾಗಿರುತ್ತದೆ, ಹೌದಲ್ವಾ? ಶುದ್ಧವಾದ ನೀರೆಂದರೆ ಕೊಳೆ, ಬ್ಯಾಕ್ಟೀರಿಯಾ, ಪರಾವಲಂಬಿ ಜೀವಿಗಳು ಮೊದಲಾದವುಗಳಿಂದ ಕಲುಷಿತ ಆಗಿರದಿರುವುದು ಎಂದರ್ಥ. ಶುದ್ಧವಾದ ನೀರು ಸಮುದಾಯಕ್ಕೆ ಬಹಳ ಅಗತ್ಯ. ಶುದ್ಧವಾದ ನೀರು ಆರೋಗ್ಯ ಜೀವನಕ್ಕೆ ಬಹಳ ಅಗತ್ಯವಾಗಿದ್ದು, ಭಾರತದಲ್ಲಿ ಮತ್ತು ಇತರೆ ಅಭಿವೃದ್ಧಿ ಆಗುತ್ತಿರುವ ದೇಶಗಳಲ್ಲಿ ಶುದ್ಧವಾದ ನೀರಿನ ಕೊರತೆಯಿಂದಲೇ ಅನೇಕ ಅನಾರೋಗ್ಯದ ಸಮಸ್ಯೆಗಳು ಉಂಟಾಗುತ್ತಿವೆ. ಭಾರತದಲ್ಲಿ ಸುರಕ್ಷಿತ ನೀರನ್ನು ಪೂರೈಕೆ ಮಾಡಿದರೆ 50% ರೋಗ ರುಜಿನಗಳು ಕಡಿಮೆ ಮಾಡಬಹುದೆಂದು ತಜ್ಞರು ಅಂದಾಜು ಮಾಡಿದ್ದಾರೆ. ಸುರಕ್ಷಿತ ನೀರಿನ ಪೂರೈಕೆ ಕುಡಿಯುವುದರಿಂದ ಅಡಿಗೆಗೆ ಮತ್ತು ಇತರೆ ಮನೆ ಕೆಲಸಗಳಿಗೆ ಮೂಲಭೂತವಾಗಿ ಬೇಕೇ ಬೇಕು. ಅಲ್ಲದೆ ಶುದ್ಧವಾದ ನೀರು ಒಳ್ಳೆಯ ಆರೋಗ್ಯಕ್ಕೆ ಉತ್ತಮ ಕಾಣಿಕೆಯಾಗಿರುತ್ತದೆ. ವೈಯಕ್ತಿಕವಾಗಿ ಮತ್ತು ಸಮುದಾಯ ಪ್ರಯತ್ನಶೀಲ ಚಟುವಟಿಕೆಗಳಿಂದ ಸುರಕ್ಷಿತವಾದ ನೀರನ್ನು ಒದಗಿಸಲು ಸಾಧ್ಯ. ಸುರಕ್ಷಿತವಾದ ನೀರು ಎಂದರೆ ಹಾನಿಕಾರಕ ರೋಗಾಣುಗಳಿಂದ ರಾಸಾಯನಿಕ ಪದಾರ್ಥಗಳಿಂದ ಮುಕ್ತವಾಗಿರಬೇಕು, ಅಡಿಗೆ ಮಾಡಲು ಯೋಗ್ಯವಾಗಿರಬೇಕು, ಮಾಲಿನ್ಯದಿಂದ ಹೊರತಾದ ಶುದ್ಧ ನೀರಿನ ಪೂರೈಕೆಯನ್ನು ಕುಡಿಯಬಹುದಾದ ನೀರು ಎಂದು ಕರೆಯುತ್ತಾರೆ. ಈಗೆಲ್ಲರೂ ಕೂಡ ಯಾವ್ದಾರ ಒಂದು ಪ್ರೋಗ್ರಾಮ್ ಮಾಡಲಿ, ಮನೆಗಳಲ್ಲಾಗ್ಲಿ ನಾವೆಲ್ಲವೂ ಕೂಡ ಫಿಲ್ಟರ್ ನೀರನ್ನೇ ತರಿಸ್ಕೊಳ್ತೀವಿ, ಹೌದಲ್ವಾ? ಯಾಕೆ ಅವು ಕುಡಿಯೋಕ್ಕೆ ಯೋಗ್ಯವಾಗಿರ್ತವೆ, ಶುದ್ಧೀಕರಣ ಆಗಿರುತ್ತೆ. ಹಂಗಾಗಿ ನಾವು ನೀರನ್ನ ಬಳಕೆಯನ್ನ ಮಾಡಬೇಕು. ಅಶುದ್ಧವಾದ ನೀರನ್ನ ಕುಡಿಬಾರ್ದು, ಕುಡಿದೇನಾಗುತ್ತೆ ರೋಗ ರುಜಿನಗಳಿಗೆ ನಾವು ತುತ್ತಾಗ್ತೀವಿ ಅಂತೇಳಿ ಆ ಥರ ಒಂದು ಇಟ್ಕೊಂಡ್ಬಿಟ್ಟು ಒಳ್ಳೆಯ ನೀರನ್ನೇ